ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಫಸ್ಟ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಸೊ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ನಿಮ್ಮ ಸಕ್ಸಸ್ ಸ್ಟೋರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮ್ಮ ಪ್ರಕಾರ ನಿಮ್ಮ ಸಕ್ಸಸ್ ಡೆಫಿನಿಷನ್ ಏನು ಬೇಕಾದರೂ ಇರ್ಬೋದು. ಮೇ ಬಿ ಪರ್ಟಿಕ್ಯುಲರ್ ಗೋಲ್ ರೀಚ್ ಆದಾಗ ನಾನು ಸಕ್ಸಸ್ ಅಂತ ಅನ್ನಿಸ್ಬೋದು, ಅಥವಾ ಈ ಟಾರ್ಗೆಟ್ ರೀಚ್ ಆದಾಗ ಸಕ್ಸಸ್ಫುಲ್ ಅಂತ ಅನ್ನಿಸ್ಬೋದು, ಅಥವಾ ಈ ನನ್ನ ಮಕ್ಕಳಿಗೆಲ್ಲ ಮದುವೆ ಮಾಡಿ ಅವರೆಲ್ಲ ಕಂಫರ್ಟಬಲ್ ಆಗಿದ್ದಾಗ ನಾನು ಸಕ್ಸಸ್ಫುಲ್ ಅಂತ ಅನ್ನಿಸ್ಬೋದು, ಅಥವಾ ನನ್ನ ಈ ಬಿಸ್ನೆಸ್ ಡೀಲ್ ಬ್ರೇಕ್ ಥ್ರೂ ಇದ್ದಾಗ ನನಗೆ ಸಕ್ಸಸ್ ಅಂತ ಅನ್ನಿಸ್ಬೋದು, ಅಥವಾ ಹೆಲ್ದಿಯಾಗಿ ಹ್ಯಾಪಿಯಾಗಿ ಪೀಸ್ಫುಲ್ ಆಗಿರುವಂಥ ಲೈಫ್ನ ನಾನು ಕ್ರಿಯೇಟ್ ಮಾಡಿಕೊಂಡ್ರೆ ನನಗೆ ಸಕ್ಸಸ್ ಅಂತ ಅನ್ನಿಸ್ಬೋದು. ಸೊ ವಾಟ್ ಎವರ್ ಈಸ್ ಯುವರ್ ಸಕ್ಸಸ್ ಡೆಫಿನಿಷನ್ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಅದನ್ನು ಯಾವ ರೀತಿ ನೀವು ರೀಚ್ ಆಗ್ತೀರಾ, ನಿಮ್ಮ ಸ್ಟೋರಿ ಯಾವ ಥರ ಅನ್ಫೋಲ್ಡ್ ಆಗುತ್ತೆ ನಿಮ್ಮ ಲೈಫಲ್ಲಿ ಈ ಸಕ್ಸಸ್ ಜರ್ನಿನ ನೀವು ತಗೊಂಡಾಗ. ಸೊ ಅದೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಿಮ್ಮ ಸಕ್ಸಸ್ ಸ್ಟೋರಿ. ರೈಟ್. ಸೊ ಇನ್ನೂ ನಿಮಗೆ ಕೈಂಡ್ ಆಫ್ ಯು ಡೋಂಟ್ ನೋ ಯಾವ ರೀತಿ ನೀವು ನಿಮ್ಮ ಗೋಲನ್ನು ಅಥವಾ ನಿಮ್ಮ ಟಾರ್ಗೆಟ್ನ ನೀವು ರೀಚ್ ಆಗ್ತೀರಾ ಫಾರ್ ಯು ಟು ಬಿ ಸಕ್ಸಸ್ಫುಲ್ ಅನ್ನುವಂಥ ಇನ್ನೂ ಕ್ವೆಶನ್ಸ್ ಇದ್ರೆ ಅಥವಾ ಕನ್ಫ್ಯೂಷನ್ ಇದ್ರೆ ಮೇ ಬಿ ಈ ರೀಡಿಂಗಲ್ಲಿ ನಿಮಗೆ ಬೇಕಾಗಿರುವಂಥ ಕೈಂಡ್ ಆಫ್ ಇನ್ಫಾರ್ಮೇಷನ್ ಅಥವಾ ಟಿಪ್ಸು ಅಥವಾ ಟ್ರಿಕ್ಸ್ ಗೊತ್ತಾಗ್ಬೋದು, ಯಾವ ರೀತಿ ನೀವು ನಿಮ್ಮ ಸಕ್ಸಸ್ನ ಅನ್ಲಾಕ್ ಮಾಡ್ಬೋದು ಅಂತ ಹೇಳಿ. ಬಟ್ ಓವರಾಲ್ ಆಗಿ ಇವತ್ತು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಸಕ್ಸಸ್ ಸ್ಟೋರಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಗೇನ್ ಫಸ್ಟ್ ಡಿಫೈನ್ ಮಾಡ್ಕೊಳ್ಳಿ ನಿಮ್ಮ ಪ್ರಕಾರ ಸಕ್ಸಸ್ ಅಂದರೆ ಏನು ಅಂತ ಹೇಳಿ. ಆ್ಯಂಡ್ ದೆನ್ ಇವತ್ತಿನ ರೀಡಿಂಗಲ್ಲಿ ವಿ ಆರ್ ಗೋಯಿಂಗ್ ಟು ಸಿ ಆ ಸ್ಟೋರಿ ನಿಮ್ಮದು ಯಾವ ಥರ ಇರುತ್ತೆ, ನಿಮ್ಮ ಸಕ್ಸಸ್ ಸ್ಟೋರಿ ಯಾವ ಥರ ಅನ್ಫೋಲ್ಡ್ ಆಗುತ್ತೆ ಅಂತ ಹೇಳಿ. ಸೊ ಲೆಟ್ಸ್ ಸ್ಟಾರ್ಟ್. ರೈಟ್, ಆ್ಯಸ್ ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಆ್ಯಂಡ್ ವಿ ಹ್ಯಾವ್ ಇಂಟ್ರೆಸ್ಟಿಂಗ್ ಚಾಯ್ಸಸ್ ಇವತ್ತು ಗ್ರೂಪ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಗ್ರೂಪ್ ನಂಬರ್ 1, ಯು ಹ್ಯಾವ್ ಅ ಬ್ಲ್ಯಾಕ್ ಮಾರ್ಕರ್ ಆ್ಯಸ್ ಯುವರ್ ಆಪ್ಷನ್. ಬ್ಲ್ಯಾಕ್ ಮೇಲೆ ವೈಟ್ ಅಂತ ಬರೆದಿರೋದು, ಬೇಸಿಕ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್. ಗ್ರೂಪ್ ನಂಬರ್ 2, ನಿಮ್ಮ ಆಪ್ಷನ್ ಈ ಸಿ ಗ್ರೀನ್ ಮಾರ್ಕರ್. Group number 1, black. Group number 2, sea green and white. Black and white, sea green and white. Sea green and white. Or, yeah. ಓಕೆ, ಸೊ ಯಾವುದರಲ್ಲಿ ನಿಮಗೆ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1, ನೀವು ಈ ಮಾರ್ಕರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಓ ಮೈ ಗಾಡ್, ನಿಮ್ಮ ಗ್ರೂಪ್ಗೆ ಬಂದ ತಕ್ಷಣ ಐ ಹ್ಯಾವ್ ಸಚ್ ಅ ಕ್ಲಾರಿಟಿ ನನ್ನ ಮೈಂಡಲ್ಲಿ. ಲೈಕ್ ದಿಸ್ ಈಸ್ ಎಕ್ಸಾಕ್ಟ್ಲಿ ದ ಮೆಸೇಜ್, ದಿಸ್ ಈಸ್ ಎಕ್ಸಾಕ್ಟ್ಲಿ ದ ಇನ್ಫಾರ್ಮೇಷನ್, ದಿಸ್ ಈಸ್ ಎಕ್ಸಾಕ್ಟ್ಲಿ ನಾನು ಹೇಳಬೇಕಾಗಿರೋದು ಅನ್ನೋ ಥರ ಒಂದು ದೇರ್ ಇಸ್ ಅ ಕ್ಲಿಯರ್ ಲೈಕ್ ಡೆಫಿನೇಷನ್ ನನ್ನ ಮೈಂಡಲ್ಲಿ. ಸೊ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಆದಾಗ ದೇರ್ ಇಸ್ ಅ ವೈಟ್ ಬೋರ್ಡ್, ಕ್ಲಿಯರ್ ಆಗಿರುವಂಥ ವೈಟ್ ಬೋರ್ಡ್ ತೋರಿಸ್ತಾ ಇರೋದು. ಸೊ ಬೇಸಿಕ್ಲಿ ನಿಮ್ಮ ಸಕ್ಸಸ್ ಸ್ಟೋರಿ ಶುರು ಆಗೋದು ನಿಮ್ಮ ಆನ್ಸಿಸ್ಟ್ರಲ್ ಎನರ್ಜಿಯಿಂದ. ಸೊ ಆನ್ಸಿಸ್ಟರ್ಸ್ ಬಂದು ಲೈಕ್ ಆ ಬೋರ್ಡ್ ಮೇಲೆ ಅವರ ಪ್ಯಾಟರ್ನು, ಅವರ ಐಡಿಯಾ, ಅವರ ಡೆಫಿನೇಷನ್ನು, ಅವ್ರ ಪ್ರಕಾರ ಏನು ಸಕ್ಸಸ್ಸು, ನಿಮ್ಮ ಫ್ಯಾಮಿಲಿ ಪ್ರಕಾರ ಏನು ಸಕ್ಸಸ್ ಅಂತ ಅಂದರೆ, ಅಥವಾ ನಿಮ್ಮ ಸೊಸೈಟಿ ಪ್ರಕಾರ ಏನು ಸಕ್ಸಸ್ ಅಂತ ಅಂದರೆ, ಸೊ ಎಲ್ಲ ಬರೆದು ಆ ವೈಟ್ ಬೋರ್ಡ್ ಫುಲ್ ಸ್ಕ್ರಿಬಲ್ ಮಾಡಿ ನಿಮ್ಮ ಸ್ಟೋರಿ ಬರೆಯೋದಕ್ಕೆ ಅಲ್ಲೆಲ್ಲೂ ಜಾಗ ಇಲ್ಲದೆ ಇರೋ ಥರ ಒಂದು ಸಿಚುವೇಶನ್ನಲ್ಲಿ ನೀವು ಆ ಬೋರ್ಡನ್ನ ಕ್ಲಿಯರ್ ಮಾಡ್ತಾ ಇದ್ದೀರಾ, ಆ ಬೋರ್ಡನ್ನ ಒರೆಸ್ತಾ ಇದ್ದೀರಾ. ಆ ಬೋರ್ಡನ್ನ ಲೈಕ್ ತುಂಬ ಆ ಮಾರ್ಕರ್ ಬಂದು ತುಂಬ ಟೈಮಿಂದ ಆ ಬೋರ್ಡ್ ಮೇಲೆ ಉಳ್ಕೊಂಡಿರೋದ್ರಿಂದ ನೀವು ಎಷ್ಟು ರಬ್ ಮಾಡಿದ್ರು ಆ ಮಾರ್ಕರ್ನ ರಿಲೀಸ್ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಎರೇಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಯು ಆರ್ ಫೈಂಡಿಂಗ್ ಸಲ್ಯೂಷನ್. ಲೈಕ್ ಯಾವುದಾದ್ರೂ ಲೈಕ್ ಸ್ಪ್ರೇ ಏನಾದರೂ ಇದೆಯಾ, ಅದನ್ನು ಸ್ಪ್ರೇ ಮಾಡಿ ಒರೆಸಿದ್ರೆ ಹೋಗುತ್ತಾ, ಯಾಕೆಂದರೆ ಬರೀ ನೀರಲ್ಲಿ ಹೋಗ್ತಾ ಇಲ್ಲ ಬೋರ್ಡು. ಸೊ ಹ್ಯಾವ್ ಟು ಕ್ಲಿಯರ್ ಆ್ಯಂಡ್ ಐ ನೀಡ್ ಅ ಡಿಫ್ರೆಂಟ್ ಸಲ್ಯೂಷನ್ ಅಂತ ಹೇಳಿ ಕ್ರಿಯೇಟಿವ್ ಆಗಿ ಆ ಮಾರ್ಕರ್, ಹಳೆ ಮಾರ್ಕರಲ್ಲಿ ಬರೆದಿದ್ದಂಥ ಆ ಹಳೆ ಸ್ಟೋರಿಗಳನ್ನೆಲ್ಲ ನೀವು ಸ್ವಲ್ಪವಾಗಿ ಎರೇಸ್ ಮಾಡ್ತಾ ಹೋಗ್ತಾ ಇದ್ದೀರಾ. ಸೊ ದಟ್ ಆ ಬೋರ್ಡ್ ಕ್ಲಿಯರ್ ಆಗಿ ಆ್ಯಂಡ್ ದೆನ್ ಯು ಕ್ಯಾನ್ ಸ್ಟಾರ್ಟ್ ರೈಟಿಂಗ್ ನಿಮ್ಮ ಸಕ್ಸಸ್ ಸ್ಟೋರಿನ. ಸೊ ನಿಮ್ಮ ಸಕ್ಸಸ್ ಸ್ಟೋರಿ ಶುರು ಆಗೋದು ದ ಬಿಗಿನಿಂಗ್ of like beginning of the birth. ನಿಮ್ಮ ಲೈಫಲ್ಲಿ ಯಾವಾಗ ನೀವು ಈ ಪರ್ಟಿಕ್ಯುಲರ್ ಫ್ಯಾಮಿಲಿನಲ್ಲಿ ನೀವು ಜೀವನ ಅಂದರೆ ಈ ಹುಡ್ತೀನಿ ಅಂತ ಹೇಳಿ ಡಿಸೈಡ್ ಮಾಡಿದ್ರಿ. ಸೊ ನಿಮ್ಮ ಸಕ್ಸಸ್ ಸ್ಟೋರಿ ಲೈಕ್ ಫ್ರಮ್ ದ ಡೇ 1 ಇಂದ ನೀವು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿರೋದು. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಚೈಲ್ಡ್ಹುಡ್ಡಲ್ಲಿ ನೀವು ಪ್ರಾಬಬ್ಲಿ ಅ ಬಿಟ್ ಆಫ್ ಕ್ವೆಶನಿಂಗ್ ಎಲ್ಲಾನು, ಅಥವಾ ಟೀನೇಜ್ ಟೈಮಲ್ಲಿ ಎಲ್ಲಾನು ಕ್ವೆಶನ್ ಮಾಡ್ತಾ ಇರೋದು, ಅಥವಾ ಸಿಕ್ಕಾಪಟ್ಟೆ ಅಬ್ಸರ್ವ್ ಮಾಡ್ತಾ ಇರೋದು, ಯಾಕೆ ನಮ್ಮ ಫ್ಯಾಮಿಲಿನಲ್ಲಿ ಈ ಥರ ಅಂತ ಹೇಳಿ ನೋಡುವಂಥದ್ದು, ಅಥವಾ ಕಂಪ್ಯಾರಿಸನ್ ಮಾಡುವಂಥದ್ದು. ಅವ್ರ ಫ್ಯಾಮಿಲಿನಲ್ಲಿ ಈ ಥರ ಇಲ್ಲ, ನಮ್ಮ ಫ್ಯಾಮಿಲಿನಲ್ಲಿ ಯಾಕೆ ಈ
ಥರ ಇವ್ರಿಗೆ ಈಸಿಯಾಗಿ ಬರುತ್ತೆ ಎಲ್ಲ, ನಮ್ಗೆ ಯಾಕೆ ಎಲ್ಲ ಈಸಿಯಾಗಿ ಬರೋದಿಲ್ಲ, ಇವ್ರ ಹತ್ರ ಇಷ್ಟೊಂದು ದುಡ್ಡಿದೆ, ನಮ್ಗೆ ಯಾಕೆ ಯಾವಾಗ್ಲೂ ಕಷ್ಟ ಆಗುತ್ತೆ, ಅಥವಾ ಇವ್ರ ಅಪ್ಪ ಅಮ್ಮ ಈ ಥರ ಇದ್ದಾರೆ, ನಮ್ಗೆ ಯಾಕೆ ಈ ಥರ ಇಲ್ಲ. ಸೊ ದರ್ ಇಸ್ ಲಾಡ್ ಆಫ್ ಕ್ವೆಶನಿಂಗ್ ಆ್ಯಂಡ್ ಲೈಕ್ ಹೌ ವಿಲ್ ಐ ಚೇಂಜ್ ಅನ್ನೋವಂಥ ಒಂದು ಇಂಟ್ರೆಸ್ಟ್. ಪ್ರಾಬಬ್ಲಿ ನಿಮ್ಮ ಅರ್ಲಿ ಲೈಫಲ್ಲಿ ಹೇಗೆ ಚೇಂಜ್ ಮಾಡೋದು ಅನ್ನುವಂಥ ಕ್ವೆಶನ್ ಇರೋದಿಲ್ಲ, ಬಟ್ ಯು ವಿಲ್ ಬಿ ಕ್ವೆಶನಿಂಗ್ ಪ್ರತಿಯೊಂದೂ ನಿಮ್ಮ ಮೈಂಡಲ್ಲಿ, ನಿಮ್ಮ ಇಂಟರ್ನಲ್ ಲ್ಯಾಂಡ್ಸ್ಕೇಪಲ್ಲಿ. ಆ್ಯಂಡ್ ದೆನ್ ಯು ಟ್ರೈ ಟು ಫಾಲೋ. ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅದನ್ನು ಪ್ರಾಬಬ್ಲಿ ಎಲ್ಲರೂ ಮಾಡ್ತಿದ್ದಾರೆ ಅಂತಂದರೆ ನಮಗಿರೋದೇ ಇದೇ ಥರನೇ ಇರಬೇಕು, ಎಲ್ಲರೂ ಇದೇ ಥರ ಇದ್ದಾರೆ ಅಂತಂದರೆ ಪ್ರಾಬಬ್ಲಿ ನಾನು ಅದೇ ರೀತಿ ಇರೋದು ಇಟ್ ಈಸ್ ನಾರ್ಮಲ್ ಅಂತ ಅನಿಸುತ್ತೆ. ಎಲ್ಲರೂ ಯೂನಿಫಾರ್ಮ್ ಹಾಕೊಂಡಿದ್ದಾಗ ಸೊ ನಾನು ಒಬ್ಬಳೇ ಕಲರ್ ಡ್ರೆಸ್ ಹಾಕೊಂಡ್ರೆ ಇಟ್ ಈಸ್ ವೆರಿ ಆಡ್ ಎಲ್ಲರ ಮಧ್ಯ. ಎಲ್ಲರೂ ವೈಟ್ ಡ್ರೆಸ್ ಹಾಕೊಂಡಿದ್ದಾರೆ, ನಾನು ಇದ್ರ ಮಧ್ಯ ಬ್ಲ್ಯಾಕ್ ಡ್ರೆಸ್ ಹಾಕೊಂಡ್ರೆ ಇಟ್ ವಿಲ್ ಬಿ ಆಡ್ ಅಂತ ಹೇಳಿ ನೀವು ಎಲ್ಲರ ಥರ ವೈಟ್ ಡ್ರೆಸ್ ಹಾಕೊಳ್ಳೋ ಪ್ರಯತ್ನ ಪಟ್ಟಿರೋದು. ಇದೆಲ್ಲ ಎಕ್ಸಾಂಪಲ್ಸ್, ಓಕೆ, ನಾಟ್ ಅ ಲಿಟ್ರಲ್ ದಿಸ್ ಈಸ್ ಹೌ ಅಂತ ಅಲ್ಲ, ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ಎಲ್ಲರ ಥರ ನೀವು ಯೂನಿಫಾರ್ಮಲ್ಲಿ ಇರೋವಂಥ ಪ್ರಯತ್ನ ಪಟ್ಟು, ಅಂದರೆ ಎಲ್ಲರೂ ಯಾವ ಥರ ಇದ್ದಾರೆ ಅದೇ ಥರ ನೀವು ಇರೋವಂಥ ಪ್ರಯತ್ನ ಪಟ್ಟು ಅದರಲ್ಲಿ ನಿಮಗೆ ಖುಷಿ ಸಿಗ್ತಿದ್ದಾಗ, ಯಾಕೆ ಈ ಥರ ಇದ್ದೀನಿ ನಾನು, ಯಾಕೆ ಈ ಥರ ಮಾಡ್ತಿದ್ದೀನಿ, ಯಾಕೆ ನಾನು ಇದನ್ನು ಬದಲಾಯಿಸ್ತಾ ಇಲ್ಲ, ಯಾಕೆ ನನಗೆ ಖುಷಿ ಕೊಟ್ಟಿಲ್ಲ ಅಂದ್ರೂ ಇದನ್ನೇ ಮಾಡುವಂಥ ಪ್ರಯತ್ನ ಪಡ್ತಾ ಇದ್ದೀನಿ, ಯಾವ ರೀತಿ ನಾನು ಬದಲಾಯಿಸೋದಕ್ಕೆ ಸಾಧ್ಯ, ಬದಲಾಯಿಸಬಹುದು ಅನ್ನುವಂಥ ಆಲೋಚನೆ ಬರೋದಕ್ಕೆ ಶುರು ಆಗೋದು ಯಾವಾಗ ನಿಮಗೆ ಎಲ್ಲರ ಥರ ಇರುವಂಥ ಪ್ರಯತ್ನ ಪಟ್ಟು ನಿಮಗೆ ಅದರಲ್ಲಿ ಯಾವುದೇ ರೀತಿ ಹೊಂದಾಣಿಕೆ ಸಿಗದಿದ್ದಾಗ, ನಿಮಗೆ ಬೇಕಾಗಿರುವಂಥ ಖುಷಿ, ಸಮಾಧಾನ, ತೃಪ್ತಿ ಸಿಗ್ತಿದ್ದಾಗ ನೀವು ಯು ಸ್ಟಾರ್ಟ್ ಕ್ವೆಶನಿಂಗ್ ಎವ್ರಿಥಿಂಗ್. ಯಾಕೆ 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 ನನಗಿದು ಆಗ್ತಿಲ್ಲ, ಯಾಕೆ ನನಗಿದು ಹೊಂದುತ್ತಾ ಇಲ್ಲ ಅನ್ನೋಂಥ ಪ್ರಶ್ನೆಗಳು ನಿಮ್ಮ ಒಳಗಡೆ ಶುರು ಆದಾಗ ಯು ಸ್ಟಾರ್ಟ್ ಟು ಕೈಂಡ್ ಆಫ್ ಎರೇಸ್, ಬೋರ್ಡ್ ಎರೇಸ್ ಮಾಡುವಂಥ ಎಕ್ಸಾಂಪಲ್ ಏನು ಕೊಟ್ಟರು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ಹಳೇದಾಗಿ ಬರೆದಿದ್ದಂಥ ಆ ಬೋರ್ಡನ್ನ ನೀವು ಕ್ಲಿಯರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅಂದರೆ ಹಳೆ ಪ್ಯಾಟರ್ನ್ಗಳನ್ನ ಕ್ಲಿಯರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಆ ಹಳೆ ಪ್ಯಾಟರ್ನ್ಗಳು ಅಥವಾ ಹಳೆ ಆಲೋಚನೆಗಳು ಅಥವಾ ಹಳೆ ರೀತಿ ಇದ್ದಂಥ ನಿಮ್ಮ ಫ್ಯಾಮಿಲಿನಲ್ಲಿ ಬಂದಂಥ ಆ ಲೂಪ್ಸು, ಪ್ರಾಬಬ್ಲಿ ದ ಥಾಟ್ ಪ್ರಾಸೆಸ್ ಬಂದು ನಿಮಗೂ ಟ್ರಾನ್ಸ್ಫರ್ ಆಗಿರೋದ್ರಿಂದ ಯು ಪ್ರಾಬಬ್ಲಿ ಹ್ಯಾವ್ ಟು ವೆರಿ ಸ್ಟ್ರಾಂಗ್ಲಿ ಬ್ರೇಕ್ ಥ್ರೂ ಈ ಪ್ರತಿಯೊಂದು ಪ್ಯಾಟರ್ನ್ಸನ್ನು, ಥಾಟ್ ಫಾರ್ಮ್ಯಾಟ್ಸನ್ನು, ಅಥವಾ ಎಲ್ಲರ ಥರ ಆಲೋಚನೆ ಮಾಡ್ದಿರ ನೀವು ಡಿಫ್ರೆಂಟ್ ಅಂತ ಅನ್ನೋವಂಥ ಒಂದು ಕನ್ಫರ್ಮೇಷನನ್ನು ನೀವು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಫಸ್ಟ್ ಪಾರ್ಟ್ ಆಫ್ ಯುವರ್ ಲೈಫ್, ಅದರಲ್ಲಿ ಲೆಟ್ ಮಿ ಟೆಲ್ ಡಿಫ್ರೆಂಟ್ ಪಾರ್ಟ್ ಆಫ್ ಯುವರ್ ಲೈಫ್ ಯಾವ ಥರ ಅನ್ಫೋಲ್ಡ್ ಆಗುತ್ತೆ ಅಂತ ಹೇಳಿ. ಮೊದಲನೇ ಪಾರ್ಟಲ್ಲಿ ಯು ಆರ್ ಜಸ್ಟ್ ಅಬ್ಸರ್ವಿಂಗ್, ಪ್ರತಿಯೊಂದೂ ಪ್ರಾಬಬ್ಲಿ ಯು ಆರ್ ಕಂಪೇರಿಂಗ್, ಯು ಆರ್ ಕ್ವೆಶನಿಂಗ್, ಎಲ್ಲ ಮೈಂಡ್ ಒಳಗಡೆ ನಡೀತಾ ಇದು, ಹೊರಗಡೆ ಅಲ್ಲ. ಆ್ಯಂಡ್ ಯು ಆರ್ ನಾಟ್ ಇವನ್ ಅವೇರ್ ಇದೆಲ್ಲ ನಿಮ್ಮ ಒಳಗಡೆ ನಡೀತಾ ಇದೆ ಅಂತ ಹೇಳಿ. ಪ್ರಾಬಬ್ಲಿ ದಟ್ ಈಸ್ ಟೀನೇಜ್, ಅರ್ಲಿ ಪೀರಿಯಡ್ ಆಫ್ ಯುವರ್ ಲೈಫಲ್ಲಿ. ಅದಾದಮೇಲೆ ನೀವು ಎಲ್ಲರ ಥರ ಇರೋವಂಥ ಪ್ರಯತ್ನ ಮಾಡಿ, ಎಲ್ಲರ ಥರ ನೀವು ಯೂನಿಫಾರ್ಮಿಟಿನಲ್ಲಿ ಲೈಕ್ ಫಾಲೋಯಿಂಗ್ ವಾಟ್ ಈಸ್ ನಾರ್ಮಲ್ ಅನ್ನೋವಂಥ ಒಂದು ಐಡಿಯಾಲಜಿನ ನೀವು ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಆ್ಯಂಡ್ ದೆನ್ ದೆರ್ ವಿಲ್ ಬಿ ಪೀರಿಯಡ್ ಆವಾಗ ವೆನ್ ಯು ಫೀಲ್ ಅಬ್ಸಲ್ಯೂಟ್ಲಿ ನಾಟ್ ಹ್ಯಾಪಿ, ಅನ್ಹ್ಯಾಪಿ ಸ್ಟೇಟ್, ಕೈಂಡ್ ಆಫ್ ಎ ಬಾರ್ಡರ್ ಲೈನ್ ಡಿಪ್ರೆಷನ್ ಸ್ಟೇಟಲ್ಲಿ ನೋ ದಿಸ್ ಈಸ್ ನಾಟ್ ಮೀ ಅನ್ನೋವಂಥ ಪ್ರಶ್ನೆಗಳು ಮಾಡಿ. ಆ್ಯಂಡ್ ದೆನ್ ನೀವು ಕ್ವೆಶನ್ ಮಾಡ್ಕೊಳ್ಳೋದು, ಬಟ್ ನಾನು ಡಿಫ್ರೆಂಟಾಗಿ ಇರೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡೋದಕ್ಕೆ ಶುರು ಆಗುತ್ತೆ. ದಟ್ ಈಸ್ ನೆಕ್ಸ್ಟ್ ಪಾರ್ಟ್ ನಿಮ್ಮ ಲೈಫಲ್ಲಿ. ಅದಾದಮೇಲೆ ಸಣ್ಣ ಚೇಂಜಸ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಆ ಬೋರ್ಡನ್ನು ಕ್ಲೀನ್ ಮಾಡಿದ್ಮೇಲೆ ಮೊದಲನೇದಾಗಿ ನೀವು ಆ ಬೋರ್ಡ್ ಕಾರ್ನರಲ್ಲಿ ಡೇಟ್, ಟೈಮು, ಓಮ್ ಅಂತ ಬರೆದ್ಬಿಟ್ಟು, ಓಕೆ ಏನು ನನ್ನ ಸ್ಟೋರಿ ಇವಾಗ, ಇದು ಯಾವುದೂ ರೆಸನೇಟ್ ಆಗ್ತಾ ಇಲ್ಲ, ಫ್ಯಾಮಿಲಿ ಹೇಳಿದ್ದು, ಸೊಸೈಟಿ ಹೇಳಿದ್ದು, ಅಥವಾ ಮತ್ತೊಬ್ಬರು ಹೇಳಿದ್ದು, ಅಥವಾ ಹಳೆ ಐಡಿಯಾಲಜಿ, ನಾನು ಟೀಚರೇ ಆಗಬೇಕು, ನಾನು ಇದೇ ಆಗಬೇಕು ಅಂತ ಹೇಳಿ ಎಲ್ಲರೂ ಹೇಳಿದ್ರು, ಬಟ್ ಅದು ನಥಿಂಗ್ ಈಸ್ ರೆಸೊನೇಟಿಂಗ್, ವಾಟ್ ವಿಲ್ ಐ ಡೂ ಇವಾಗ ಅಂತ ಹೇಳಿ ಸ್ವಲ್ಪ ಕನ್ಫ್ಯೂಸ್ ಸ್ಟೇಟಲ್ಲಿ, ಸ್ವಲ್ಪ ಲಾಸ್ಟ್ ಸ್ಟೇಟಲ್ಲಿ ಇರ್ತೀರಾ. ಅದಾದಮೇಲೆ ಯು ಸ್ಟಾರ್ಟ್ ರೈಟಿಂಗ್, ಓಕೆ ಎಲ್ಲೋ ಒಂದು ಕಡೆ ಶುರು ಮಾಡಬೇಕು ಅಂತ ಹೇಳಿ. ದೆನ್ ಯು ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್, ಅನಲೈಸಿಂಗ್, ಓಕೆ ಇದನ್ನು ಲೆಟ್ ಮಿ ಸ್ಟಾರ್ಟ್ ಸಮ್ವೇರ್ ಅಂತ ಹೇಳಿ ಆ ಖಾಲಿ ಆಳೆನಲ್ಲಿ ಅಥವಾ ಖಾಲಿ ಬೋರ್ಡಲ್ಲಿ ಒಂದೊಂದೇ ಪದಗಳನ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಯುವರ್ ಸಕ್ಸಸ್ ಸ್ಟೋರಿ ಬಂದು ಅನ್ಫೋಲ್ಡ್ ಆಗೋದು ಡಿಫ್ರೆಂಟ್ ಸ್ಟೇಜಸ್ಸಲ್ಲಿ, ಡಿಫ್ರೆಂಟ್ ಪೇಜಸ್ಸಲ್ಲಿ, ಡಿಫ್ರೆಂಟ್ ಎಪಿಸೋಡ್ಸಲ್ಲಿ, ಡಿಫ್ರೆಂಟ್ ಸೀರೀಸಲ್ಲಿ ನಿಮ್ಮ ಸ್ಟೋರಿ ಅನ್ಫೋಲ್ಡ್ ಆಗೋದು. ಗ್ರೂಪ್ ನಂಬರ್ 1, ದಿಸ್ ಈಸ್ ವೆರಿ ಎಂಪವರಿಂಗ್ ಸಕ್ಸಸ್ ಸ್ಟೋರಿ ನಿಮ್ಮದು. ನಮ್ಮ ಪ್ರಕಾರ, ಅಂದರೆ ನಿಮ್ಮ ಸ್ಪಿರಿಚುವಲ್ ಗೈಡ್ಸು, ನಿಮ್ಮ ಸ್ಪಿರಿಟ್ ಗೈಡ್ಸು ಮತ್ತು ನನಗೆ ಅನ್ನಿಸ್ತಾ ಇರೋ ಪ್ರಕಾರ ನಿಮಗೆ ಸಕ್ಸಸ್
ಅನ್ನೋದು ಕೈಂಡ್ ಆಫ್ ಆ ಹಳೆ ಪ್ಯಾಟರ್ನನ್ನು ಬ್ರೇಕ್ ಮಾಡ್ತಿರಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಅ ಸಕ್ಸಸ್ ನಿಮಗೆ. ಯಾಕೆಂದರೆ ಯಾರು ಮುಂಚೆ ಪ್ರಶ್ನಿಸದೇ ಇರುವಂಥದ್ದು, ಯಾರು ಮುಂಚೆ ಮಾಡದೇ ಇರುವಂಥದ್ದನ್ನು ಮಾಡುವಂಥ ಪ್ರಯತ್ನ ಪಡ್ತಿರಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಅ ಸಕ್ಸಸ್ ನಿಮಗೆ. ಯಾಕೆಂದರೆ ನೀವು ಬಂದಿರೋದೇ ಅದನ್ನು ಬ್ರೇಕ್ ಮಾಡೋದಕ್ಕೆ, ಅದನ್ನು ಪ್ರಶ್ನಿಸೋದಕ್ಕೆ, ನಿಮಗೆ ಬೇಕಾಗಿ ಇರುವಂಥ ಜೀವನನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ. ಸೊ ದಟ್ ಇಟ್ ಸೆಲ್ಫ್ ಇಸ್ ಅ ಸಕ್ಸಸ್. ಆಲ್ರೆಡಿ ನೀವು ಸಕ್ಸಸ್ ಆಗಿದ್ದೀರಾ ಬಿಕಾಸ್ ಈ ರೀಡಿಂಗ್ನ ನೋಡ್ತಿದ್ದೀರಾ ಅಂತಂದರೆ, ಅಥವಾ ಸ್ವಲ್ಪ ಆದರೂ ನೀವು ಆ ಹಳೆ ಪ್ಯಾಟರ್ನ್ಸ್ನೆಲ್ಲ ಬ್ರೇಕ್ ಮಾಡಿದ್ದೀರಾ ಅಂತಂದರೆ, ಯು ಆರ್ ಆಬ್ಸಲ್ಯೂಟ್ಲಿ ಆಲ್ರೆಡಿ ಸಕ್ಸಸ್ಫುಲ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಸೊ ಅದಾದಮೇಲೆ ನೀವು ಹೊಸ ಸ್ಟೋರಿ ಬರೆಯೋಕ್ಕೆ ಶುರು ಮಾಡಿದಾಗ ನಿಮ್ಮ ಸಕ್ಸಸ್ನ 2ನೇ ಅಧ್ಯಾಯ, ಈ KGF 1 KGF 2 ಥರ. ಸೊ ದಟ್ ಈಸ್ ವೇರ್ ನೀವು ನೆಕ್ಸ್ಟ್ ಪಾರ್ಟ್ ಆಫ್ ಯುವರ್ ಸಕ್ಸಸ್ ಸ್ಟೋರಿನ ನೀವು ಬರೆಯೋದಕ್ಕೆ ಸ್ಟಾರ್ಟ್ ಮಾಡೋದು. ಓಕೆ, ಈ ಪ್ಯಾಟರ್ನನ್ನು ಬ್ರೇಕ್ ಮಾಡ್ತಾ ಇದ್ದೀನಿ, ಎಲ್ಲನೂ ಪ್ರಶ್ನಿಸ್ತಾ ಇದ್ದೀನಿ, ಮುಂದೇನು ಅಂತ ಹೇಳಿ ಆ ಖಾಲಿ ಹಾಳೆ ಮೇಲೆ, ಅಂದರೆ ಹಳೆ ಆನ್ಸಿಸ್ಟರ್ಸು ಐಡಿಯಾಲಜಿನೆಲ್ಲ ನೀವು ಡಿಲೀಟ್ ಮಾಡಿ, ಎರೇಸ್ ಮಾಡಿ, ರೀರೈಟ್ ಮಾಡಿದ್ಮೇಲೆ ಈಗ ನೀವು ಹೊಸದಾಗಿ ಬರಿಬೇಕಾದ್ರೆ ಈ ಫ್ರೆಶ್ ಸ್ಟಾರ್ಟ್ ಅಂತ ಹೇಳ್ತೀವಲ್ಲ, ಆ ಥರ ಫ್ರೆಶ್ ಸ್ಟಾರ್ಟ್ ಮಾಡಿದಾಗ ವಾಟ್ ಈಸ್ ದಟ್ ಐ ವಾಂಟ್ ಟು ಬಿ, ನಾನು ಯಾರಾಗಬೇಕು ಅಥವಾ ನನ್ನ ಪ್ರಕಾರ ಸಕ್ಸಸ್ ಏನು ಅಂತ ಹೇಳಿ ನೀವು ಬ್ರಾಡಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತೀರಾ. ನಿಮ್ಮೊಳಗಡೆ ನೀವು ಹೋಗಿ ನಿಮ್ಮ ಖುಷಿನ ಕಂಡ್ಕೊಳ್ಳೋದು ಹೇಗೆ ಅನ್ನೋವಂಥದ್ರ ಬಗ್ಗೆ ನೀವು ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ. ಡೀಪಾಗಿ ನಿಮ್ಮೊಳಗಡೆ ನೀವು ಹೋಗಿ ಕೆಲವೊಂದು ವಿಚಾರಗಳನ್ನು ಅನ್ಕವರ್ ಮಾಡೋದಕ್ಕೆ, ಅನ್ಪ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಸೊ ನಿಮ್ಮ ಸಕ್ಸಸ್ ಸ್ಟೋರಿ ತುಂಬ ಇಂಟರ್ನಲ್ಲಿ ಸ್ಟಾರ್ಟ್ ಆಗಿ ಅದಾದಮೇಲೆ ಎಕ್ಸ್ಟರ್ನಲ್ಲಿ ಆಚೆ ಬರೋದು. ಸೊ ಈ ರೂಟ್ಸ್ ಅಂತ ಹೇಳ್ತೀವಲ್ಲ, ಮೊದಲು ಎಷ್ಟು ಭದ್ರವಾಗಿ, ಎಷ್ಟು ಆಳವಾಗಿರುತ್ತೆ ಆ ರೂಟ್ಸು, ಅಷ್ಟು ಸ್ಟ್ರಾಂಗ್ ಆಗಿ, ಅಷ್ಟು ದೊಡ್ಡದಾಗಿ ಆ ಮರ ಬೆಳೆಯೋದಕ್ಕೆ ಸಾಧ್ಯ. ಆ್ಯಂಡ್ ಆಲ್ಸೋ ಬ್ಯಾಂಬೂ ಟ್ರೀನ ತೋರಿಸ್ತಾ ಇರೋದು. ಬ್ಯಾಂಬೂ ಟ್ರೀ ಎಷ್ಟು ವರ್ಷ ಆದ್ರೂ ಅದ್ರ ಬೆಳವಣಿಗೆನೇ ಗೊತ್ತಾಗೋದಿಲ್ಲ, ಬಟ್ ಅದು ಬೆಳೆಯೋದು ರೂಟ್ಸಲ್ಲಿ. ಸೊ ಅದು ಬೆಳೀತಾ ಏನು ಬೆಳವಣಿಗೆ ಇಲ್ಲ, ಏನಾಗ್ತಾ ಇದೆ, ಏನು ಮಾಡಿದ್ರು ಏನೂ ಆಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಮಾಡಬೇಕಾದ್ರೆ ಸಡನ್ನಾಗಿ ಅದು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯು ಆರ್ ಬಿಟ್ ಆಫ್ ಅ ಲೇಟ್ ಬೂಮರ್ಸ್. ಅಂದರೆ ನಿಮ್ಮ ಸಕ್ಸಸ್ ಬರೋದಕ್ಕೆ ಶುರು ಆಗೋದು ಸ್ವಲ್ಪ ಟೈಮ್ ಆಗ್ಬೋದು. ನಿಮ್ಮ ಪ್ರಕಾರ ಸಕ್ಸಸ್ನ ನೀವು ಕಾಣೋದಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು. ಯಾಕೆಂದರೆ ಎಷ್ಟೊಂದು ಇಂಟರ್ನಲ್ ವರ್ಕ್ ಮಾಡ್ತಿರೋದ್ರಿಂದ, ಎಷ್ಟೊಂದನ್ನ ನೀವು ಬೇರೆ ಒಂದು ವಿಧಾನದಲ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡೋದ್ರಿಂದ, ಹಳೇದನ್ನೆಲ್ಲ ರಿವೈರ್ ಮಾಡಿ, ಹಳೇದನ್ನೆಲ್ಲ ಅಳಿಸಿದ ಮೇಲೆ ನೀವು ಹೊಸ ಚಾಪ್ಟರ್ನ ಬರೆಯೋದಕ್ಕೆ ಶುರು ಮಾಡೋದ್ರಿಂದ ಈ ನಿಮ್ಮ ಸಕ್ಸಸ್ ಸ್ಟೋರಿ ಬರೆಯೋದು ಸ್ವಲ್ಪ ತಡ ಆಗ್ಬೋದು, ಬಟ್ ಯು ಆರ್ ಸ್ಟಿಲ್ ಸಕ್ಸಸ್ಫುಲ್ ಅಂತ ಹೇಳ್ತಾ ಇರೋದು. ಓಕೆ ವುಮೆನ್, ಆಬ್ಸಲ್ಯೂಟ್ಲಿ ವಿ ಹ್ಯಾವ್ 44 and 52. 44 ಬಂದು ಅಗೇನ್ ಇದು ನಿಮ್ಮ ಹಾರ್ಟನ್ನ ಫಾಲೋ ಮಾಡೋದಕ್ಕೆ ನೀವು ಶುರು ಮಾಡೋದು. ಯಾವಾಗ ನೀವು ಲೈಕ್ ಬೇರೆಯವ್ರು ಏನೆಲ್ಲ ಹೇಳ್ತಿದ್ದಾರೆ ಅದನ್ನೆಲ್ಲ ಬಿಟ್ಟು ನಿಮಗೆ ಏನು ಅನ್ನಿಸ್ತಿದೆ ಅದನ್ನು ಮಾಡೋದಕ್ಕೆ ಶುರು ಮಾಡ್ತೀರಾ. ನಿಮ್ಮ ಪ್ರಕಾರ ಸಕ್ಸಸ್ ಏನು ಅಂತಿದೆ ಅದನ್ನು ನೀವು ಬರೆಯೋದಕ್ಕೆ ಶುರು ಮಾಡ್ತೀರಾ. ಮೇ ಬಿ ನಿಮ್ಮ ಪೇರೆಂಟ್ಸ್ ಪ್ರಕಾರ ನೀವು 30 ಆಗೋ ಅಷ್ಟರಲ್ಲಿ ನಿಮಗೆ ಮದುವೆ ಆಗಿ ಮಗು ಆಗಿ ಸೆಟ್ಲ್ ಆಗಿದ್ರೆ ಅವ್ರ ಪ್ರಕಾರ ಸಕ್ಸಸ್ಸು, ಬಟ್ ನೀವು ಅದನ್ನು ಪ್ರಶ್ನಿಸಿದಾಗ ರಿಯಲಿ ಇಸ್ ದ್ಯಾಟ್ ವಾಟ್ ಐ ವಾಂಟ್, ಅದಾ ನನಗೆ ಬೇಕಾಗಿರೋದು ಅಥವಾ ಅದಾ ನನ್ನ ಸಕ್ಸಸ್ಸನ್ನು ಡಿಫೈನ್ ಮಾಡೋದು ಅಂತ ಹೇಳಿ ನೀವು ಪ್ರಶ್ನಿಸಿ, ನಾನು ಐ ವಾಂಟ್ ಟು ಬಿ ಅ ಬಿಸ್ನೆಸ್ ವುಮೆನ್, ಆಂಟ್ರಪ್ರನರ್, ಆರ್ ಐ ವಾಂಟ್ ಟು ಬಿ ಇಂಡಿಪೆಂಡೆಂಟ್, ಐ ವಾಂಟ್ ಟು ಬಿ ಫ್ರೀ ಅಂತ ಹೇಳಿ ನೀವು ಹೊಸ ಸ್ಟೋರಿ ಬರೆಯೋದಕ್ಕೆ ಶುರು ಮಾಡಿದಾಗ ಇಟ್ ಈಸ್ ಆಬ್ಸಲ್ಯೂಟ್ಲಿ ಡಿಫ್ರೆಂಟ್ ಎಲ್ಲರಿಗಿಂತ ಅದು. ಅಗೇನ್ ವಿ ಹ್ಯಾವ್ 46, a thinking man. You will think and question and ರೀರೈಟ್ ಎಷ್ಟೊಂದನ್ನು ನಿಮ್ಮ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ. ಸೊ ಈ ಲೈಫ್ ಟೈಮಲ್ಲಿ ನೀವು ಸಕ್ಸಸ್ನ ಕಂಡು ಅಥವಾ ನೀವು ಈ ಲೈಫನ್ನು ನೀವು ಮುಗಿಸೋ ಅಷ್ಟರಲ್ಲಿ ಯು ವಿಲ್ ಬಿ ಆಬ್ಸಲ್ಯೂಟ್ಲಿ ಡಿಫ್ರೆಂಟ್ ಹ್ಯೂಮನ್ ಬೀಯಿಂಗ್. ನೀವು ಪ್ರಾಬಬ್ಲಿ 10 ವರ್ಷದ ಹಿಂದೆ ಲೈಕ್ ನಾವು ಕೊನೆ ಉಸಿರು ಎಳಿಬೇಕಾದ್ರೆ ನಮ್ಮ ಡೆತ್ ಬೆಡ್ ಮೇಲೆ ಇದ್ದಾಗ ಆಬ್ವಿಯಸ್ಲಿ ನೀವು ತಿರುಗಿ ನೋಡಿದಾಗ ಹಿಂದೆ, ಓ ಮೈ ಗಾಡ್, ಐ ಚೇಂಜ್ಡ್ ಎವ್ರಿಥಿಂಗ್, ಪ್ರತಿಯೊಂದನ್ನು ಚೇಂಜ್ ಮಾಡಿದೆ ಆ್ಯಂಡ್ ನನಗೆ ಯಾವ ರೀತಿ ಬೇಕೋ ಆ ಥರ ಒಂದು ಜೀವನನ ನಾನು ಸೃಷ್ಟಿಸ್ಕೊಂಡೆ ಅಥವಾ ನಾನು ಕ್ರಿಯೇಟ್ ಮಾಡಿಕೊಂಡೆ. ಸೊ ಯು ಆರ್ ವೆರಿ ಡೀಪ್ ಥಿಂಕರ್, ಗ್ರೂಪ್ ನಂಬರ್ 1. ಸೊ ಅದನ್ನೇ ಹೇಳಿದ್ದು, ವಿ ಹ್ಯಾವ್ ಕ್ರಿಸ್ಟಲ್ ಇಲ್ಲಿ. ಸೊ ನೀವು ಕ್ರಿಯೇಟ್ ಮಾಡ್ತಾ ಇರೋದು ನಿಮ್ಮ ಮೈಂಡನ್ನು ಉಪಯೋಗಿಸಿ, ನಿಮ್ಮ ನಾಲೆಜ್ನ ಉಪಯೋಗಿಸಿ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ನ ಉಪಯೋಗಿಸ್ಕೊಳ್ತಾ, ನಿಮಗೆ ಹೊಸದಾಗಿ ನೀವು ಹುಡುಕ್ತಾ ಇರುವಂಥ ಇನ್ಫಾರ್ಮೇಷನನ್ನು ಉಪಯೋಗಿಸ್ಕೊಳ್ತಾ ನಿಮ್ಮ ಜೀವನನ ದಿಸ್ ಬ್ಯೂಟಿಫುಲ್ ಕ್ರಿಸ್ಟಲ್ ಬಂದು ನಿಮ್ಮ ಒಂದು ಥಾಟ್ ಪ್ರಾಸೆಸ್ಸಿಂದ ನೀವು ಕ್ರಿಯೇಟ್ ಮಾಡುವಂಥ ನಿಮ್ಮ ಕ್ರಿಯೇಷನ್ ಇದು. ಸೊ ದಟ್ ಈಸ್ ವೇರ್ ನಿಮ್ಮ ಸಕ್ಸಸ್ ಸ್ಟಾರ್ಟ್ ಆಗೋದು. ಯಾವಾಗ ನೀವು ನಿಮ್ಮ ಹಾರ್ಟ್ನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅಂದರೆ ಆ ಬೋರ್ಡ್ ಮೇಲೆ ಇರುವಂಥ ಹಳೇದನ್ನೆಲ್ಲ ಡಿಲೀಟ್ ಮಾಡಿ ನೀವು ಹೊಸದಾಗಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ದಟ್ ಈಸ್ ವೇರ್ ನಿಮ್ಮ ಸಕ್ಸಸ್ ಬಂದು, ದಟ್ ಈಸ್ ವೇರ್ ಯುವರ್ ಸಕ್ಸಸ್ ಸ್ಟೋರಿ ಅನ್ಫೋಲ್ಡ್ ಆಗೋದು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ. ಆಲ್ಸೋ ವಿ ಹ್ಯಾವ್ ಗಾಡೆಸ್ ಆಫ್ ದ ಮೂನ್. ಗಾಡೆಸ್ ಆಫ್ ದ ಮೂನ್ ಬಂದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್, ಸನ್ ಬಂದು ನಮ್ಮ ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್ ಬಂದು ನಮ್ಮ ಮೂನ್, ಆ್ಯಂಡ್ ಆಲ್ಸೋ ಗಾಡೆಸ್ ಎನರ್ಜಿ, ವೆರಿ ವೆರಿ ಮಿಸ್ಟೀರಿಯಸ್, ಮಿಸ್ಟಿಕಲ್
ನಮ್ಮ ಒಳಗಡೆ ಹೋಗುವಂಥ ಎನರ್ಜಿ ಇದು. ಸೊ ಆಬ್ವಿಯಸ್ಲಿ ಒಳಗಡೆ ಹೋಗಿ ನೀವು ಎಷ್ಟೊಂದು ನಿಮ್ಮ ಸಬ್ಕಾನ್ಷಿಯಸ್ಲಿ ಅಥವಾ ಏನೆಲ್ಲ ಆಬ್ಸ್ಟೆಕಲ್ಸು ನಿಮ್ಮ ಮೈಂಡಲ್ಲಿ ಕ್ರಿಯೇಟ್ ಆಗಿತ್ತು ಬೇರೆಯವರಿಂದಾಗಿ, ಅಥವಾ ನಿಮಗೆ ಗೊತ್ತಿಲ್ದಿರ ನೀವು ಬೇರೆ ಜನರಿಂದ ಇನ್ಫ್ಲೂಯೆನ್ಸ್ ಆಗಿ ಏನನ್ನು ಅಂದ್ಕೊಂಡಿದ್ರಿ ಜೀವನ ಅಂದರೆ ಏನು ಅನ್ನೋದನ್ನ, ಅದನ್ನು ನೀವು ಕಂಪ್ಲೀಟಾಗಿ ಎರೇಸ್ ಮಾಡಿ ನಿಮ್ಮ ಪ್ರಕಾರ ಜೀವನ ಅಂದರೆ ಏನು, ನಿಮ್ಮ ಪ್ರಕಾರ ಸಕ್ಸಸ್ ಅಂದರೆ ಏನು, ನಿಮ್ಮ ಪ್ರಕಾರ ಫ್ಯಾಮಿಲಿ ಅಂದರೆ ಏನು, ನಿಮ್ಮ ಪ್ರಕಾರ ಲವ್ ಅಂದರೆ ಏನು, ನಿಮ್ಮ ಪ್ರಕಾರ ರಿಲೇಷನ್ಶಿಪ್ ಅಂದರೆ ಏನು. ಸೊ ಯು ಆರ್ ರೀರೈಟಿಂಗ್ ಆ್ಯಂಡ್ ರೀಡಿಫೈನಿಂಗ್ ನಿಮ್ಮ ಲೈಫನ್ನು. ದಟ್ ಈಸ್ ವೇರ್ ನಿಮ್ಮ ಸಕ್ಸಸ್ ಸ್ಟೋರಿ ಈಸ್ ಹಿಡನ್, ಆರ್ ದಟ್ ಈಸ್ ವೇರ್ ನಿಮ್ಮ ಸಕ್ಸಸ್ ಸ್ಟೋರಿ ಅನ್ಫೋಲ್ಡ್ ಆಗೋದು. ಗ್ರೂಪ್ ನಂಬರ್ 1. And also we have Archangel Uriel. Archangel Uriel ಬಂದು ಬೇಸಿಕ್ಲಿ ನಮ್ಮ ಹೈಯರ್ ಪರ್ಪಸ್ಗೆ ಕನೆಕ್ಟ್ ಆಗುವಂಥ ಏಂಜಲು. ನಾವು ಭೂಮಿ ಮೇಲೆ ಏನಕ್ಕಾಗಿ ಬಂದಿದ್ದೀವಿ ಅದನ್ನು ನಮಗೆ ರಿವೀಲ್ ಮಾಡುವಂಥ ಏಂಜಲು. ಬೇಸಿಕ್ಲಿ ನಮ್ಮ ಲೈಫ್ ಪರ್ಪಸ್ಗೆ, ನಮ್ಮ ಹೈಯರ್ ಸೆಲ್ಫ್ಗೆ ಅಲೈನ್ ಆಗುವಂಥ ಏಂಜಲು. ಸೊ ಏನೆಲ್ಲ ನಾವು ಸತ್ಯ ಅಂತ ಅಂದ್ಕೊಂಡಿದ್ವಿ ಅದೆಲ್ಲ ಪ್ರಾಬಬ್ಲಿ ನಮ್ಮ ಲೈಫಲ್ಲಿ ಫಸ್ಟ್ ಹಾಫಲ್ಲಿ ಎಲ್ಲ ಅದು ಬ್ರೇಕ್ ಆಗುತ್ತೆ, ಅದೆಲ್ಲ ಶಾಟರ್ ಆಗುತ್ತೆ. ಎಷ್ಟೊಂದು ಹಾರ್ಟ್ ಬ್ರೇಕ್ ಆಗ್ಬೋದು, ಜನರು ಮೋಸ ಮಾಡಿರೋದಿರ್ಬೋದು, ಅಥವಾ ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಓಕೆ ಇದಲ್ಲ ಸೊ ಬೇರೆ ಏನಿದೆ ಜೀವನದಲ್ಲಿ ಅಂತ ಪ್ರಶ್ನಿಸೋದಿರ್ಬೋದು. ಸೊ ದಟ್ ಈಸ್ ವೇರ್ ನಿಮ್ಮ ಸಕ್ಸಸ್ ಸ್ಟೋರಿ ಅನ್ಫೋಲ್ಡ್ ಆಗೋದಕ್ಕೆ ಸ್ಟಾರ್ಟ್ ಆಗೋದು. ಯು ಕ್ಯಾನ್ ಬಿ ಅ ವೆರಿ ಗುಡ್ ಗ್ರೂಪ್ ನಂಬರ್ 1 ಆಂಟ್ರಪ್ರನರ್ಸ್ ಅಂದರೆ ನಿಮ್ಮದೇ ಆಗಿರೋವಂಥದ್ದನ್ನ ಏನಾದರೂ ಮಾಡೋದಿರ್ಬೋದು, ಅಥವಾ ಇನ್ ಜನರಲ್ ಆಗಿ ಲೈಕ್ ಬಿಸ್ನೆಸ್ ಓನರ್ಸು, ಆಂಟ್ರಪ್ರನರ್ಸು, ಅಥವಾ ನಿಮ್ಮದೇ ಆದಂಥ ಕಮ್ಯುನಿಟಿನಲ್ಲಿ ವರ್ಕ್ ಮಾಡುವಂಥದ್ದು ಇರ್ಬೋದು. ದಿಸ್ ಇಸ್ 3 of Cups. ಲೈಕ್ ಬೇರೆಯವ್ರ ಜೊತೆ ನೀವು ಮಾಡುವಂಥದ್ದು, ಲೈಕ್ ನಿಮ್ಮ ಸಂಬಂಧ ಜೀವನದ ಜೊತೆ ಯಾವ ಥರ ಇದೆ, ನಿಮ್ಮ ಸಂಬಂಧ ನೀವು ಮಾಡ್ತಾ ಇರೋ ಕೆಲಸದ ಜೊತೆ ಯಾವ ಥರ ಇದೆ, ಅದನ್ನು ನೀವು ರೀಡಿಫೈನ್ ಮಾಡ್ತಾ ಇರೋದು. ಗ್ರೂಪ್ ನಂಬರ್ 1 ವಿ ಹ್ಯಾವ್ 3 of Cups. ಲೈಕ್ ಆಬ್ಸಲ್ಯೂಟ್ಲಿ ಇಟ್ಸ್ ಸೆಪ್ರೇಟ್ ಆರ್ ಡಿಫ್ರೆಂಟ್ ಲೈಫ್. ನೀವು ಎಲ್ಲರಿಗಿಂತ ವಿಭಿನ್ನವಾಗಿ, ಎಲ್ಲರಿಗಿಂತ ಅನ್ನೋದಕ್ಕಿಂತ ನಿಮ್ಮ ಫ್ಯಾಮಿಲಿನಲ್ಲಿ ಎಲ್ಲರಿಗಿಂತ ವಿಭಿನ್ನವಾಗಿ ನಿಮ್ಮ ಫ್ಯಾಮಿಲಿ ಲೈನಿಗೆ ಕಂಪೇರ್ ಮಾಡಿದ್ರೆ ಯು ವಿಲ್ ಬಿ ಆಬ್ಸಲ್ಯೂಟ್ಲಿ ಡಿಫ್ರೆಂಟ್. ಅಂದರೆ ಫಸ್ಟ್ ಹಾಫಲ್ಲಿ ಕೆಲವೊಂದು ಫ್ರೆಂಡ್ಸ್ ಇರ್ಬೋದು, ನೀವು ಈ ರೀರೈಟ್ ಮಾಡೋ ಪ್ರಾಸೆಸ್ಸಲ್ಲಿ, ನಿಮ್ಮ ಗ್ರೋತ್ ಪ್ರಾಸೆಸ್ಸಲ್ಲಿ ಆ ಹಳೆ ಜನರ ಜೊತೆ ನೀವು ನಿಮ್ಮ ರಿಲೇಷನ್ಶಿಪ್ ಬ್ರೇಕ್ ಆಗ್ತಾ ಹೋಗ್ಬೋದು, ಅಥವಾ ಅವ್ರ ಜೊತೆ ರೆಸನೇಟ್ ಆಗದೆ ಹೋಗ್ಬೋದು. ಹಳೆ ಜನರೆಲ್ಲ ನಿಮ್ಮ ಜೀವನದಿಂದ ದೂರ ಹೋಗ್ತಾ ಯು ವಿಲ್ ಅಟ್ರಾಕ್ಟ್ ಅ ಬ್ಯೂಟಿಫುಲ್, ನಿಮಗೆ ಅಲೈನ್ ಆಗುವಂಥ ಹೊಸ ಫ್ರೆಂಡ್ಶಿಪ್ಗಳನ್ನ, ಹೊಸ ಪಾರ್ಟ್ನರ್ಶಿಪ್ಗಳನ್ನ, ಹೊಸ ಒಂದು ಕಮ್ಯುನಿಟಿನ, ಹೊಸ ಜನರನ್ನ. ಲೈಕ್ ಎಲ್ಲರೂ ರಿಲೇಟಿವ್ಸೇ ಆಗಬೇಕಾಗಿಲ್ಲ ನಾವು ಕ್ಲೋಸ್ ಆಗೋದಕ್ಕೆ. ಸೊ ದೇರ್ ಕ್ಯಾನ್ ಬಿ ಲೈಕ್ ಸೋಲ್ ಸಿಸ್ಟರ್, ಸೋಲ್ ಬ್ರದರ್, ಸೋಲ್ ಫ್ರೆಂಡ್ಸ್, ಸೋಲ್ ಮೇಟ್ಸ್. ಸೊ ಯು ಆರ್ ಅಟ್ರಾಕ್ಟಿಂಗ್ ಆರ್ ಯು ಆರ್ ಇನ್ವೈಟಿಂಗ್ ಎಷ್ಟೊಂದು ನಿಮ್ಮ ಸೋಲಿಗೆ ಅಲೈನ್ ಆಗಿರುವಂಥದ್ದು ಜಸ್ಟಿಸ್. ದಿಸ್ ಇಸ್ ಕಾರ್ಮಿಕ್ ಜಸ್ಟಿಸ್. ಸೊ ನಿಮ್ಮ ಸಕ್ಸಸ್ ಸ್ಟೋರಿ ಬಂದು ಯಾವಾಗ, ಸೊ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಗೋ ಥ್ರೂ ಫಸ್ಟ್ ಪಾರ್ಟಲ್ಲಿ ಸ್ವಲ್ಪ ಕೆಲವೊಂದು ಹಾರ್ಟ್ ಬ್ರೇಕ್ಸ್ನ, ಅಥವಾ ಮೋಸನ, ಅಥವಾ ಅನ್ನೆಸೆಸರಿ ಇಶ್ಯೂಸ್ನ, ಪ್ರಾಬ್ಲಮ್ಸ್ನ, ಅಬ್ಸ್ಟೆಕಲ್ಸ್ನ. ಇಟ್ ಹ್ಯಾಸ್ 2 ಪರ್ಪಸ್, 2 ಪರ್ಪಸ್ ಇರೋದು. ನಿಮ್ಮ ಫಸ್ಟ್ ಪಾರ್ಟ್ ಆಫ್ ಯುವರ್ ಲೈಫಲ್ಲಿ ಆ ಪೇನ್ ಅಥವಾ ಪ್ರಾಬ್ಲಮ್ನ ಫೇಸ್ ಮಾಡೋದು. ಮೊದಲನೇದು ಯು ಆರ್ ರಿಲೀಸಿಂಗ್ ಎಷ್ಟೊಂದು ಕರ್ಮನ. ಎರಡನೇದು ಯು ಆರ್ ಸಪೋರ್ಟಿಂಗ್ ನಿಮ್ಮ ಆನ್ಸಿಸ್ಟ್ರಿನ, ನಿಮ್ಮ ಬ್ಲಡ್ ಲೈನ್ನ, ಸೊ ದಟ್ ಹಳೇದನ್ನೆಲ್ಲ ರಿಲೀಸ್ ಮಾಡಿ ಮುಂದೆ ಬರುವಂಥ ಜನರೇಷನ್ಗೆ ನೀವು ಹೊಸ ದಾರಿನ ಮಾಡಿಕೊಡ್ತಾ ಇರೋದು ವಿತ್ ಯೋರ್ ನ್ಯೂ ಥಾಟ್ ಪ್ರಾಸೆಸ್. ಯು ಆರ್ ಅ ಥಾಟ್ ಲೀಡರ್. ಗ್ರೂಪ್ ನಂಬರ್ 1. ಸೊ ಹೊಸ ಥಾಟ್ ಪ್ರಾಸೆಸ್ನ, ಲೈಕ್ ಯು ಆರ್ ಗಿವಿಂಗ್ ಪರ್ಮಿಷನ್ ಹೊಸ ಜನರೇಷನ್ಗೆ ಯು ಕ್ಯಾನ್ ಬಿ ಡಿಫ್ರೆಂಟ್ ಅಂತ ಹೇಳಿ. ಎಲ್ಲ ಥರ ಇರಬೇಕಾಗಿಲ್ಲ. ನಿಮಗೆ ಮ್ಯೂಸಿಕ್ ಇಷ್ಟನಾ, ಫಾಲೋ ಯೋರ್ ಹಾರ್ಟ್ ಅಂತ ಹೇಳಿ. ಬಿಕಾಸ್ ನೀವು ನಿಮ್ಮ ಹಾರ್ಟ್ನ ಫಾಲೋ ಮಾಡಿದಾಗ ಯಂಗರ್ ಜನ್ರೇಷನ್ಗೆ ನೀವು ಪ್ರಮೋಟ್ ಮಾಡ್ತಾ ಇರೋದು ನಿಮಗೆ ಗೊತ್ತಿಲ್ದಿರಾ. ಇಟ್ ಈಸ್ ಓಕೆ ಟು ಫಾಲೋ ಯೋರ್ ಹಾರ್ಟ್. ಯು ಡೋಂಟ್ ಹ್ಯಾವ್ ಟು ಫಾಲೋ ಫ್ಯಾಮಿಲಿನ, ಮೀಡಿಯಾನ, ಅಥವಾ ಹೊರಗಡೆ ಇನ್ಫ್ಲುಯೆನ್ಸ್ ಮಾಡೋರನ್ನ. ಫಾಲೋ ಯೋರ್ ಹಾರ್ಟ್ ಅಂತ ಹೇಳಿ ನೀವು ನಿಮ್ಮ ಆ್ಯಕ್ಷನ್ಸ್ ಮುಖಾಂತರ ನೀವು ಪ್ರಪಂಚಕ್ಕೆ ತೋರಿಸ್ತಾ ಇರೋದು, ಅಥವಾ ನೆಕ್ಸ್ಟ್ ಜನ್ರೇಷನ್ಗೆ ತೋರಿಸ್ತಾ ಇರೋದು, ಅಥವಾ ನಿಮ್ಮ ಸುತ್ತಮುತ್ತ ಇರೋರಿಗೆ ನೀವು ಇನ್ಫ್ಲುಯೆನ್ಸ್ ಮಾಡ್ತಾ ಇರೋದು ಬೈ ಯು ಚೇಂಜಿಂಗ್ ದ ಸ್ಟೋರಿ. ಪಾಸ್ಟ್ ಸ್ಟೋರಿನ ಚೇಂಜ್ ಮಾಡಿ ನಿಮ್ಮ ಸ್ಟೋರಿನ ನೀವು ಬರೆಯೋದು. ಅಬ್ಸಲ್ಯೂಟ್ಲಿ ಕ್ವೀನ್ ಆಫ್ ಕಪ್ಸ್. 7 of Pentacles. ನಾವು ಆಗಲೇ ಹೇಳ್ದಂಗೆ ನಿಮ್ಮ ಸಕ್ಸಸ್ಸು, ನಿಮ್ಮ ಪ್ರಕಾರ ಅಂದ್ಕೊಂಡಂಥ ಸಕ್ಸಸ್ಸು ಬರೋದಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು. ನಾವು ಆಗಲೇ ಹೇಳ್ದ ಹಾಗೆ ಲೈಕ್ ರೂಟ್ಸ್ನ ನೀವು ಸ್ಟ್ರಾಂಗ್ ಮಾಡ್ಕೊಳ್ತಾ ಇರೋದು, ನಿಮ್ಮ ಸಬ್ ಕಾನ್ಷಿಯಸ್ಸನ್ನು ನೀವು ರಿವೈರ್ ಮಾಡ್ತಾ ಇರೋದು, ನಿಮ್ಮ ಹಳೆ ಐಡಿಯಾಸ್ನ, ಬಿಲೀಫ್ಸ್ನ, ಲ್ಯಾಕ್ ಮೆಂಟಾಲಿಟಿನ, ವಾಟ್ ಎವರ್ ದ್ಯಾಟ್ ಯು ಇನ್ಹೆರಿಟೆಡ್ ನಿಮ್ಮ ಫ್ಯಾಮಿಲಿ ಲೈನಿಂದ, ಅಥವಾ ನೀವು ಹೊರಗಡೆಯಿಂದ ಇನ್ಫ್ಲುಯೆನ್ಸ್ ಆಗಿರೋದು, ಅದನ್ನೆಲ್ಲ ನೀವು ಕ್ವಶನ್ ಮಾಡಿ ಅದನ್ನೆಲ್ಲ ಬ್ರೇಕ್ ಮಾಡೋದು, ನಿಮ್ಮ ಸಕ್ಸಸ್ ಸ್ಟೋರಿನ ಶುರು ಮಾಡುವಂಥದ್ದು. ಅದಾದಮೇಲೆ ಈ ಹೊಸ
ಥಾಟನ್ನು ನೀವು ಬಿಲ್ಡ್ ಮಾಡಿ ಅದಕ್ಕೆ ನೀರು ಹಾಕಿ ಅದನ್ನು ಬೆಳೆಸ್ತಾ ಇರೋದು. ಆ್ಯಂಡ್ ಯು ಆರ್ ಕ್ರಿಯೇಟಿಂಗ್ ನಿಮ್ಮ ಲೈಫನ್ನು, ನಿಮ್ಮ ಎನರ್ಜಿ, ನಿಮ್ಮ ಥಾಟ್ಸು, ನಿಮ್ಮ ಪ್ರೀತಿ, ನಿಮ್ಮ ಪ್ರಕಾರ ಹೇಗೆ ನಿಮ್ಮ ಜೀವನ ಇರಬೇಕು ಅಂತ ಹೇಳಿ ನೀವು ಕ್ರಿಯೇಟ್ ಮಾಡ್ತಾ ಇರೋದು. ದಟ್ ಈಸ್ ದ ಫಾರ್ಮುಲಾ ನಿಮ್ಮ ಸಕ್ಸಸ್ ಸ್ಟೋರಿಗೆ. ಬೈ ಫಾಲೋಯಿಂಗ್ ನಿಮ್ಮ ಹಾರ್ಟ್ನ, ಬೈ ಫಾಲೋಯಿಂಗ್ ನಿಮ್ಮ ಒಂದು ಥಾಟ್ ಪ್ರಾಸೆಸ್ನ, ಹಳೆ ಥಾಟ್ ಪ್ರಾಸೆಸ್ನೆಲ್ಲ ರಿಲೀಸ್ ಮಾಡಿ. ಆ್ಯಂಡ್ ಆಲ್ಸೋ ನೀವು ನಿಮ್ಮ ಸ್ಟೋರಿನ, ಸಕ್ಸಸ್ ಸ್ಟೋರಿನ ಬರಿತಾ ಇರೋದು. ಅಗೇನ್ ಯು ಆರ್ ಕನೆಕ್ಟಿಂಗ್ ನಿಮ್ಮ ಹೈಯರ್ ಪವರ್ಗೆ, ಯು ಆರ್ ಕನೆಕ್ಟಿಂಗ್ ನಿಮ್ಮ ಲೈಫ್ ಪರ್ಪಸ್ಗೆ, ಯು ಆರ್ ಕನೆಕ್ಟಿಂಗ್ ನಿಮ್ಮ ಡೀಪ್ ಸೋಲ್ ಬ್ಲೂ ಪ್ರಿಂಟ್ಗೆ. ಆ್ಯಂಡ್ ದಟ್ ಈಸ್ ವೇರ್ ನಿಮ್ಮ ಸಕ್ಸಸ್ ಸ್ಟೋರಿ ಶುರು ಆಗೋದು. ದಟ್ ಈಸ್ ವೇರ್ ನಿಮ್ಮ ಸಕ್ಸಸ್ನ, ನಿಮ್ಮ ಗೋಲನ್ನು ನೀವು ಅಚೀವ್ ಆಗೋದು. ಆಲ್ರೈಟ್, ಬಟ್ ಈ ಲೈಫ್ ಟೈಮಲ್ಲಿ ನೀವು ಯು ಆರ್ ಸಪೋಸ್ ಟು, ಅಥವಾ ನಿಮ್ಮ ಡೆಸ್ಟಿನಿ ಬಂದು ಈ ಹಳೇದನ್ನ ಬ್ರೇಕ್ ಮಾಡಿ ನಿಮಗೆ ಏನು ಸಕ್ಸಸ್ ಅಂತ ಅನ್ಸುತ್ತೆ ಅದನ್ನು ನೀವು ರೀಡಿಫೈನ್ ಮಾಡಿ ಅದನ್ನು ನೀವು ಕ್ರಿಯೇಟ್ ಮಾಡೋದು. ಇಟ್ ಈಸ್ ಕೈಂಡ್ ಆಫ್ ಅ ಡೆಸ್ಟಿನಿ ನಿಮ್ಮದು, ನಿಮ್ಮ ಸೋಲ್ ಪರ್ಪಸ್ ಅದು. ನೀವು ಆಲ್ರೆಡಿ ಅದನ್ನು ಮಾಡ್ತಾ ಇದ್ದೀರಾ, ಅದು ಆಲ್ರೆಡಿ ನೀವು ಆ ದಾರಿನಲ್ಲಿ ಇದ್ದೀರಾ. ಆ್ಯಂಡ್ ಈ ರೀಡಿಂಗಲ್ಲಿ ನಿಮಗೆ ಕನ್ಫರ್ಮ್ ಮಾಡ್ತಾ ಇರೋದು ದಟ್ ಈಸ್ ಯುವರ್ ಪರ್ಪಸ್ ಆ್ಯಂಡ್ ದಟ್ ಈಸ್ ಯುವರ್ ಡೆಸ್ಟಿನಿ ಆ್ಯಂಡ್ ಯು ಆರ್ ಆಲ್ರೆಡಿ ಡೂಯಿಂಗ್ ಇಟ್ ಅಂತ ಹೇಳಿ. ಆಲ್ರೈಟ್, ಸೊ ಎಷ್ಟರ ಮಟ್ಟಿಗೆ ನೀವು ಸಕ್ಸಸ್ ಆಗ್ತಾರೆ ಇಟ್ ಡಿಪೆಂಡ್ಸ್ ಆನ್ ಎಷ್ಟರ ಮಟ್ಟಿಗೆ ನೀವು ನಿಮ್ಮ ಹಾರ್ಟನ್ನು ನೀವು ಫಾಲೋ ಮಾಡ್ತಾ, ನಿಮಗೆ ಬರ್ತಾ ಇರೋಂಥ ಗೈಡೆನ್ಸ್ನ ನೀವು ಫಾಲೋ ಮಾಡ್ತಾ, ನಿಮ್ಮ ಹೈಯರ್ ಪರ್ಪಸ್ಗೆ, ಹೈಯರ್ ಗೈಡೆನ್ಸ್ಗೆ ನೀವು ಎಷ್ಟರ ಮಟ್ಟಿಗೆ ಅಲೈನ್ ಆಗ್ತೀರಾ. ಲೈಕ್ ಎಂಡ್ಲೆಸ್ ಪಾಸಿಬಿಲಿಟಿ. ಗ್ರೂಪ್ ನಂಬರ್ 1 ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಯು ಹ್ಯಾವ್ ಎಂಡ್ಲೆಸ್ ಪಾಸಿಬಿಲಿಟಿ. ವಿ ಹ್ಯಾವ್ ಮಜಿಷಿಯನ್. ಯು ಆರ್ ಕ್ರಿಯೇಟಿಂಗ್. ಓಕೆ, ಸೊ ಯು ಆರ್ ದ ಕ್ರಿಯೇಟರ್ ಅಂತ ನೀವು ಯಾವಾಗ ಅರ್ಥ ಮಾಡ್ಕೊಳ್ತೀರಾ, ಯು ಕ್ರಿಯೇಟ್ ಯುವರ್ ಲೈಫ್, ಯು ಕ್ರಿಯೇಟ್ ಯುವರ್ ಡೆಸ್ಟಿನಿ ಅಂತ ಯಾವಾಗ ಅರ್ಥ ಮಾಡ್ಕೊಳ್ತೀರಾ, ಬೇರೆ ಎಲ್ಲದನ್ನು ಫಾಲೋ ಮಾಡೋದನ್ನ ಬಿಟ್ಟು ಬೇರೆ ಥಾಟ್ಸನ್ನ ನೀವು ಇನ್ಫ್ಲುಯೆನ್ಸ್ ಆಗೋದು ಬಿಟ್ಟು ಅಥವಾ ಹೊರಗಡೆಯಿಂದ ಇನ್ಫ್ಲುಯೆನ್ಸ್ ಆಗೋದು ಬಿಟ್ಟು ಯಾವಾಗ ನಿಮ್ಮ ಲೈಫನ್ನು ನೀವು ಕ್ರಿಯೇಟ್ ಮಾಡ್ಕೊಡ್ತೀರಾ, ದಟ್ ಈಸ್ ಅಲೈನ್ಡ್ ವಿತ್ ಯುವರ್ ಹಾರ್ಟ್, ದಟ್ ಈಸ್ ವೇರ್ ನಿಮ್ಮ ಸಕ್ಸಸ್ ಇರೋದು. ಆ್ಯಂಡ್ ದ ಪಾಸಿಬಿಲಿಟಿ ಇಸ್ ಎಂಡ್ಲೆಸ್. ಗ್ರೂಪ್ ನಂಬರ್ 2 ನೀವು ಎಷ್ಟರ ಮಟ್ಟಿಗೆ ಸಕ್ಸಸ್ ರೀಚ್ ಆಗ್ತೀರಾ, ದ ಪಾಸಿಬಿಲಿಟಿ ಇಸ್ ಲೈಕ್ ಎಂಡ್ಲೆಸ್. ಇಟ್ ಈಸ್ ಇನ್ಫಿನಿಟ್ ಪಾಸಿಬಿಲಿಟಿ ಬಿಕಾಸ್ ವಿ ಹ್ಯಾವ್ ಇನ್ಫಿನಿಟ್ ಸಿಂಬಲ್. ಆ್ಯಂಡ್ ನೀವು ಕ್ರಿಯೇಟ್ ಮಾಡ್ತಾ ಇರೋದು ಆ ಇನ್ಫಿನಿಟ್ ಸಿಂಬಲ್ನ ಬೇಸ್ಡ್ ಆನ್ ವಾಟ್ ಆರ್ ಯೋರ್ ಬಿಲೀವ್ಸ್. ಬೇರೆ ಯಾರ್ದು ಅಲ್ಲ, ನಿಮ್ಮ ನಂಬಿಕೆಗಳೇನು. ಹಳೆ ನಂಬಿಕೆನ ಎರೇಸ್ ಮಾಡಿದ್ಮೇಲೆ, ಹಳೆ ಸ್ಟೋರಿನ, ಹಳೆ ಪ್ಯಾಟರ್ನ ಎರೇಸ್ ಮಾಡಿದ್ಮೇಲೆ ಹೂ ಆಮ್ ಮೈ ಅಂತ ಹೇಳಿ ನೀವು ಪ್ರಶ್ನಿಸ್ಕೊಂಡು ನಿಮ್ಮ ಹಾರ್ಟ್ಗೆ ಏನು ಅಲೈನ್ ಆಗಿದೆ ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡ್ತೀರಾ, ಅಥವಾ ಅದಕ್ಕೆ ನೀರು ಹಾಕೋದಕ್ಕೆ, ಅದನ್ನು ಬೆಳೆಸೋದಕ್ಕೆ ಶುರು ಮಾಡ್ತೀರಾ. ದಟ್ ಈಸ್ ವೇರ್ ಯುವರ್ ಸಕ್ಸಸ್ ಸ್ಟೋರಿ ಈಸ್ ಲೈಕ್ ಬೌಂಡ್ಲೆಸ್, ಎಂಡ್ಲೆಸ್ ಪಾಸಿಬಿಲಿಟೀಸ್ ನಿಮಗೆ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ. ಅಗೇನ್ ದಿಸ್ ಇಸ್ ಕನ್ಫರ್ಮಿಂಗ್ ನಿಮ್ಮ ಫಸ್ಟ್ ಹಾಫ್ ಆಫ್ ಯುವರ್ ಲೈಫಲ್ಲಿ ನೀವು ಸ್ವಲ್ಪ ಸ್ಟ್ರಗಲ್ಲು, ಪ್ರಾಬ್ಲಮ್ಸ್ನ ಅನುಭವಿಸ್ಬೇಕಾಗಿ ಬಂದರೆ ಬಿಕಾಸ್ ಇಟ್ ವಾಸ್ like ಆಗಲೇ ಹೇಳ್ದಂಗೆ ಐ ಡೋಂಟ್ ವಾಂಟ್ ಟು ರಿಪೀಟ್. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್. ಗ್ರೂಪ್ ನಂಬರ್ 1 ದಿಸ್ ಇಸ್ ಬ್ಯೂಟಿಫುಲ್. ಆಲ್ರೈಟ್, ಐ ಆಮ್ ದ ಕ್ರಿಯೇಟರ್ ಆಫ್ ಮೈ ಡೆಸ್ಟಿನಿ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಐ ಕ್ರಿಯೇಟ್ ಮೈ ಲೈಫ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಬಿಕಾಸ್ ದಟ್ ಈಸ್ ವೇರ್ ನಿಮ್ಮ ಸಕ್ಸಸ್ ಸ್ಟೋರಿ ಇರೋದು. ಫಾಲೋ ಮಾಡೋದ್ರಿಂದ ಅಲ್ಲ, ಯು ಆರ್ ಅ ಲೀಡರ್ ಆಲ್ರೆಡಿ, ಯುವರ್ ಥಾಟ್ಸ್ ಆರ್ ವೆರಿ ಸ್ಟ್ರಾಂಗ್ ಆಲ್ರೆಡಿ. ಸೊ ಫಾಲೋ ಯುವರ್ ಹಾರ್ಟ್ ಆ್ಯಂಡ್ ಕ್ರಿಯೇಟ್ ಯುವರ್ ಲೈಫ್. ರೈಟ್, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು. ಹೋಪ್ಫುಲಿ ನೀವು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ಎಂಜಾಯ್ ಮಾಡಿದರೆ ರೆಸೊನೇಟ್ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಂಟು ಬಂದಿದ್ದೆ ಮಾಡಿ, ಮನ್ಸಾಗ ಹೆಣ್ಣಿಡ್ಸತ್ತೆ, ಜಾಸ್ತಿ ಮಾಡಿ, ಖುಷಿಯಾಗಿರಿ. ಆ್ಯಂಡ್ ಹ್ಯಾವ್ ಅ ಹ್ಯಾಪಿ ಸಕ್ಸಸ್ಫುಲ್ ಲೈಫ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಗ್ರೂಪ್ ನಂಬರ್ 2 ನೀವು ಈ ಮಾರ್ಕರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಸೊ ನಿಮ್ಮ ಗ್ರೂಪ್ ಶುರು ಮಾಡುವಾಗ, ಅಂದರೆ ನಿಮ್ಮ ಗ್ರೂಪಿಗೆ ಮೆಡಿಟೇಟ್ ಮಾಡಿ ಕನೆಕ್ಟ್ ಆಗಬೇಕಾದ್ರೆ ಲೈಕ್ ಕಂಪ್ಲೀಟಾಗಿ ಮೋಡ ಮುಚ್ಕೊಂಡು ಇನ್ನೇನು ಮಳೆ ಬರುತ್ತೆ ಅನ್ನೋ ಥರ ಈಗಿದ್ದಕ್ಕೆ ಬಿಸಿಲು ಬರ್ತಾ ಇದೆ. ಮತ್ತೆ ತಿರ್ಗಾ ಮೋಡ ಮುಚ್ಕೊಂಡಂಗಾಯಿತು, ತಿರ್ಗಾ ಬಿಸಿಲು ಬರೋಂಗಾಯಿತು. ಸೊ ದೆರ್ ಈಸ್ ಲೈಕ್ ಬ್ಯಾಕ್ ಆ್ಯಂಡ್ ಫೋರ್ತ್ ಎನರ್ಜಿ. ಲೈಕ್ ನೀವು ಸಮ್ ಟೈಮ್ ಯು ಆರ್ ಮೋಟಿವೇಟೆಡ್ ಏನಾದರೂ ಮಾಡೋದಕ್ಕೆ, ಸ್ವಲ್ಪ ಹೊತ್ತಾದ್ಮೇಲೆ ಆ ಮೋಟಿವೇಶನ್ ಹೊಟ್ಟೋಗುತ್ತೆ. ಸೊ ದೆರ್ ಈಸ್ ನೋ ಕಂಟಿನ್ಯೂಸ್ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಆಲ್ರೈಟ್, ಸೊ ಯೋರ್ like you are very dependent, mood dependent. So that is what ನಿಮ್ಮ spiritual family ಹೇಳ್ತಾ ಇರೋದು. You are very mood dependent. like ನಿಮಗೆ ಮೂಡ್ ಇದ್ದಾಗ, ನಿಮಗೆ ಇಂಟ್ರೆಸ್ಟ್ ಇದ್ದಾಗ, ನಿಮಗೆ ಮೋಟಿವೇಶನ್ ಇದ್ದಾಗ ಏನನ್ನಾದರೂ ಮಾಡೋದಕ್ಕೆ ಶುರು ಮಾಡ್ತೀರಾ. ಆ ಮೋಟಿವೇಶನ್, ಇನ್ಸ್ಪಿರೇಷನ್ ಕಟ್ ಆಗೋದಾಗ ಯು ದೆನ್ ಕೈಂಡ್ ಆಫ್ ಸ್ಟಾಪ್ ಆ ಪರ್ಟಿಕ್ಯುಲರ್ ವಾಟ್ ಎವರ್ ದಟ್ ಪ್ರಾಜೆಕ್ಟ್ ಅಥವಾ ಐಡಿಯಾ ಅಥವಾ ವಿಷನ್. ಲೈಕ್ ಎಷ್ಟೊಂದು ಇನ್ಕಂಪ್ಲೀಟ್ ಪ್ರಾಜೆಕ್ಟ್ಗಳಿರ್ಬೋದು ನಿಮ್ಮ ಹತ್ರ. ನೀವು ಟೈಲರಿಂಗ್ ಕಲಿಯೋದಕ್ಕೆ ಶುರು ಮಾಡಿ ಅದನ್ನು ಸ್ಟಾಪ್ ಮಾಡಿರೋದಿರ್ಬೋದು, ಇನ್ನೊಂದೇನೋ ಮಾಡೋದಕ್ಕೆ ಶುರು ಮಾಡಿ ಅದನ್ನು ಸ್ಟಾಪ್ ಮಾಡಿರ್ಬೋದು. ಸೊ ದೇರ್ ಇಸ್ ನೋ ಕಂಟಿನ್ಯೂಟಿ ಅಥವಾ ದೇರ್ ಇಸ್ ನೋ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನಾವೇನನ್ನ ಮಾಡ್ತಾ ಇದ್ದೀವಿ ಅದ್ರ ಮೇಲೆ. ಬಟ್ ಯು ಆರ್ ಅ ವೆರಿ ವೆರಿ ಕ್ರಿಯೇಟಿವ್ ಸೋಲ್. ಲೈಕ್ ಫಾರ್ ಯು
ಆ ಕ್ರಿಯೇಟಿವ್ ಎನರ್ಜಿ ತುಂಬ ತುಂಬ ಇಂಪಾರ್ಟೆಂಟ್ ನಿಮಗೆ. ಮೂಡು, ಇನ್ಸ್ಪಿರೇಷನ್ನು ತುಂಬಾ ಇಂಪಾರ್ಟೆಂಟ್ ನಿಮಗೆ. ಬಟ್ ನಿಮ್ಮ ಸಕ್ಸಸ್ ಸ್ಟೋರಿ ಇರೋದು ಅಥವಾ ದ ಸೀಕ್ರೆಟ್ ಆಫ್ ಯುವರ್ ಸಕ್ಸಸ್ ಸ್ಟೋರಿ ಬಂದು ಇಟ್ ಈಸ್ ಡಿಸಿಪ್ಲಿನ್ ಆ್ಯಂಡ್ what you call ಕಂಟಿನ್ಯೂಟಿ. ಓಕೆ, ಡಿಸಿಪ್ಲಿನ್ ಮತ್ತು ಕಾನ್ಸ್ಟೆಂಟ್ ಆಗಿ ರೆಸಿಲಿಯನ್ಸ್ ಅಂತ ಏನು ಹೇಳ್ತೀವಿ, ನಮ್ಮ ಮೂಡ್ ಮೇಲೆ ಡಿಪೆಂಡ್ ಆಗದಿರ ಯಾವಾಗ ನಾವು ಡಿಸಿಪ್ಲಿನ್ ಆಗಿ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ಡ್ ಆ್ಯಕ್ಷನ್ ತಗೊಳ್ತೀವಿ, ದಟ್ ಈಸ್ ವೇರ್ ಯುವರ್ ಸಕ್ಸಸ್ ಸ್ಟೋರಿ ಈಸ್. ಲೈಕ್ ಫಾರ್ ಎಕ್ಸಾಂಪಲ್, ಈಗ ಕ್ರಿಯೇಟಿವ್ ಸೋಲ್ಸ್ ಲೈಕ್ ಬುಕ್ ಬರಿಬೇಕು ಅಂತ ಅಂದರೆ ಇಟ್ ಈಸ್ ವೆರಿ ವೆರಿ ಮೂಡ್ ಡಿಪೆಂಡೆಂಟ್. ಈಗ ನಾನು ಡಿಪ್ರೆಸ್ಡ್ ಸ್ಟೇಟಲ್ಲಿದ್ದಾಗ ಅಥವಾ ಅಂಥ ಒಂದು ಇನ್ಸ್ಪಿರೇಷನ್ ಇಲ್ಲ ಅಂದಾಗ ನಾನು ಬುಕ್ ಬರೆಯೋದಕ್ಕಾಗೋದಿಲ್ಲ, ಆ ಚಾಪ್ಟರು ವರ್ಡ್ಸು ಫ್ಲೋ ಆಗೋದಿಲ್ಲ. ಈಗ ರೀಡಿಂಗ್ ಮಾಡಬೇಕಾದ್ರೆ ಲೈಕ್ ಐ ಕೆನಾಟ್ ಫೋರ್ಸ್ ಮೆಸೇಜಸ್ ಬರಬೇಕು, ನಾನು ಇವತ್ತು ಮಂಡೇ ಟ್ಯೂಸ್ಡೇ ಅಥವಾ ಮಂಡೇ ವೆಡ್ನಸ್ಡೇ ಫ್ರೈಡೇ ನಾನು ಪ್ರಾಮಿಸ್ ಮಾಡಿದ್ದೀನಿ ನಾನು ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ಅಂತ ಅಂದಾಗ ಇಟ್ ಈಸ್ ನಾಟ್ ಪಾಸಿಬಲ್ ನನಗೆ, ಬಿಕಾಸ್ ವಿ ಆರ್ ಕ್ರಿಯೇಟಿವ್ ಸೋಲ್ಸ್. ಸೊ ವಿ ಆರ್ ವೆರಿ ವೆರಿ ಡಿಪೆಂಡೆಂಟ್ ಮೂಡ್ ಮೇಲೆ. ಸೊ ಇಟ್ ಈಸ್ ಹೈಲಿ ಅಂಡರ್ಸ್ಟ್ಯಾಂಡಬಲ್ ಯಾಕೆ ನಾವು ಮೂಡ್ ಮೇಲೆ ಡಿಪೆಂಡ್ ಆಗ್ತೀವಿ ಅಂತ ಅನ್ನೋದು. ಬಟ್ ಕೆಲವೊಂದ್ಸಲ ಡಿಸಿಪ್ಲಿನು ಕೂಡ ಬೇಕಾಗಿರತ್ತೆ. ಸೊ ಅಟ್ಲೀಸ್ಟ್ ನಮಗೆ ಫಾರ್ ಎಕ್ಸಾಂಪಲ್ ನಾವು ಮಂಡೇ ಅಥವಾ ನಾವು ಯೂಟ್ಯೂಬ್ ಚಾನಲ್ ತೊಗೊಂಡಾಗ ಅಟ್ಲೀಸ್ಟ್ 2 ವೀಡಿಯೋಸ್ ಪರ್ ವೀಕ್ ಅಂತ ಅಂದ್ಕೊಂಡಾಗ ಅಟ್ಲೀಸ್ಟ್ ದಟ್ ಈಸ್ ಅ ಡೆಸಿಷನ್. 2 ವೀಡಿಯೋಸ್ ಪರ್ ವೀಕ್ ಅನ್ನೋದು, ಅದನ್ನು ಯಾವತ್ತು ಇದೇ ಟೈಮಿಗೆ ಇದೇ ದಿನ ಮಾಡ್ತೀವಿ ಅನ್ನೋದು ಇಟ್ ಇಸ್ ಟು ರೆಸ್ಟ್ರಿಕ್ಟೆಡ್. ಯಾಕೆಂದರೆ ಕ್ರಿಯೇಟಿವ್ ಸೋಲ್ಸ್ಗೆ ಅಷ್ಟೊಂದು ರೆಸ್ಟ್ರಿಕ್ಷನ್ ಮಾಡಿದ್ರೆ ಪ್ರೊಡ್ಯೂಸ್ ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ಬೇಕಾಗಿರೋಂಥ ಪ್ರಾಡಕ್ಟನ್ನು ಅಥವಾ ಔಟ್ಕಮನ್ನು. ಅಟ್ಲೀಸ್ಟ್ ಹ್ಯಾವಿಂಗ್ ಅ ಐಡಿಯಾ, ನಾನು ವಾರಕ್ಕೆ 2 ವಿಡಿಯೋ ಮಾಡ್ತೀನಿ, ಅದು ಮಂಡೇ ಟ್ಯೂಸ್ಡೇ ಆಗಿರ್ಬೋದು ಅಥವಾ ಮಂಡೇ ಸಂಡೇ ಆಗಿರ್ಬೋದು ಅಥವಾ ವೆಡ್ನಸ್ಡೇ ಫ್ರೈಡೇ ಆಗಿರ್ಬೋದು, ಐ ಡೋಂಟ್ ನೋ, ದಟ್ ಐ ವಿಲ್ ಕೀಪ್ ಇಟ್ ಓಪನ್. ಬಟ್ ಅಟ್ಲೀಸ್ಟ್ ಐ ವಿಲ್ ಪ್ರಾಮಿಸ್ ಮೈ ಸೆಲ್ಫ್ ವೀಕ್ಲಿ 2 ವಿಡಿಯೋಸ್ ಮಾಡ್ತೀನಿ ಅಂತ ಹೇಳಿ. ಸೊ ದಟ್ ಈಸ್ ವಾಟ್ ಐ ಡೂ. ಯಾಕೆಂದರೆ ಐ ಆಮ್ ವೆರಿ ಮೂಡ್ ಡಿಪೆಂಡೆಂಟ್. ಐ ಆಮ್ ಅ ರೈಟರ್, ಐ ಆಮ್ ಅ ಆಥರ್, ಐ ಡೂ ದಿಸ್. ನನ್ನ ಹೋಲ್ ಲೈಫ್ ಬಂದು ಇಟ್ ಈಸ್ ಆಲ್ ಅಬೌಟ್ ಕ್ರಿಯೇಟಿವಿಟಿ ಆ್ಯಂಡ್ ನಾಟ್ ಬೇಸಿಕ್ಲಿ ವೆರಿ ಡೀಪ್ ಕ್ರಿಯೇಟಿವಿಟಿ, ಬಟ್ ಐ ವಾಂಟ್ ಟು ಬಿ ಇನ್ ದ ಫ್ಲೋ. ದಟ್ ಈಸ್ ಹೂ ಐ ಆಮ್. ಸೊ ಹಾಗಾಗಿ ನಮಗೆ ನಾವು ಕೆಲವೊಂದು ಡಿಸಿಪ್ಲಿನನ್ನು ಕೊಟ್ಕೊಳ್ಳೋದು, ಕೆಲವೊಂದು ರೂಲ್ಸ್ಗಳನ್ನ ಹಾಕೊಂಡಾಗ ಮಾತ್ರನೇ ವಿ ಕ್ಯಾನ್ ಸ್ಟೇ ಕನ್ಸಿಸ್ಟೆಂಟ್. ಓಕೆ, ದಟ್ ಈಸ್ ದ ಕೀ ನಿಮ್ಮ ಸಕ್ಸಸ್ಗೆ. ಗ್ರೂಪ್ ನಂಬರ್ 2, ವಿ ನೀಡ್ ಡಿಸಿಪ್ಲಿನ್ ಆ್ಯಂಡ್ ವಿ ನೀಡ್ ಕನ್ಸಿಸ್ಟೆನ್ಸಿ ನಾವು ಮಾಡುವಂಥ ಕೆಲಸದಲ್ಲಿ. ಈಗ ಎಕ್ಸಸೈಸ್ ಮಾಡೋದಕ್ಕೂ ಅಷ್ಟೇ, ವಿ ಆರ್ ವೆರಿ ಮೂಡ್ ಡಿಪೆಂಡೆಂಟ್. ಸೊ ನನಗೆ ಮೂಡ್ ಇದ್ದಾಗ ನಾವೇನಾದರೂ ವರ್ಕೌಟ್ ಮಾಡಿ ಅದಾದಮೇಲೆ ಇನ್ನೊಂದು ತಿಂಗಳು ಆ ವರ್ಕೌಟ್ ಕಡೆಗೆ, ಆ ಎಕ್ಸಸೈಸ್ ಕಡೆಗೆ ನಾವು ತಿರುಗು ನೋಡೋದಿಲ್ಲ, ಬಿಕಾಸ್ ವಿ ಬೇಸಿಕ್ಲಿ ಡೋಂಟ್ ಹ್ಯಾವ್ ಮೂಡ್ ಅದನ್ನು ಮಾಡೋದಕ್ಕೆ. ಸೊ ಇಟ್ಸ್ ಲೈಕ್ ನಾವು ಹಳೆ ಹಾಡು ಥರ ಲೈಕ್ ಮೂಡಿ, ಲೈಕ್ ವೆರಿ ವೇವರಿಂಗ್ ನಮ್ಮ ಥಾಟ್ಸು, ನಮ್ಮ ಐಡಿಯಾಸು. ಸೊ ಯು ಆರ್ ಕೈಂಡ್ ಆಫ್ ಅ ಓಲ್ಡ್ ಸೋಲ್ ಆರ್ ಕೈಂಡ್ ಆಫ್ ಅ ಓಲ್ಡ್ ಮೆಲಡಿಕ್ ಎನರ್ಜಿ ನಿಮ್ಮದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಸೊ ದಟ್ ಈಸ್ ಬ್ಯೂಟಿಫುಲ್, ದಟ್ ಈಸ್ ನಾಸ್ಟಾಲ್ಜಿಕ್ ಅಥವಾ ದಟ್ ಈಸ್ ವೆರಿ ಲೈಕ್ ಡೀಪ್. ಸೊ ನಮಗೆ ಬೇಕಾಗಿರೋದು ಈ ಗ್ರೂಪ್ಗೆ ನಿಮ್ಮ ಸಕ್ಸಸ್ ಸ್ಟೋರಿನ ಬರೆಯೋದಕ್ಕೆ ಗ್ರೂಪ್ ನಂಬರ್ 2, ಬಿಕಾಸ್ ಟ್ರಸ್ಟ್ ಮೀ, ಯು ಹ್ಯಾವ್ ದಿಸ್ ಡೆಸ್ಟಿನಿ ಟು ಕ್ರಿಯೇಟ್ ಸಮಥಿಂಗ್ ಯೂನಿಕ್ ಈ ಭೂಮಿ ಮೇಲೆ. ಯೂನಿಕ್ ಆಗಿರೋದನ್ನು ಕ್ರಿಯೇಟ್ ಮಾಡೋದಕ್ಕೆ, ಯೂನಿಕ್ ಆಗಿರೋದನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ, ಯೂನಿಕ್ ಆಗಿರೋದನ್ನು ಆಫರ್ ಮಾಡೋದಕ್ಕೆ ಈ ಪ್ರಪಂಚಕ್ಕೆ ಬಂದಿರೋದು ನೀವು ಈ ಭೂಮಿ ಮೇಲೆ. ಅದು ನಿಮ್ಮ ಸಿಂಪಲ್ ಟೇಲರಿಂಗ್ ವರ್ಕ್ ಇರ್ಬೋದು, ಎಂಬ್ರಾಯ್ಡ್ರಿ ವರ್ಕ್ ಇರ್ಬೋದು, ಜ್ಯುವೆಲ್ರಿ ಮೇಕಿಂಗ್ ಇರ್ಬೋದು, ಕ್ಯಾಂಡಲ್ ಮೇಕಿಂಗ್ ಇರ್ಬೋದು, ಬೇಕರ್ಸ್ ಇರ್ಬೋದು, ಲೈಕ್ ಯೂಟ್ಯೂಬರ್ಸ್ ಇರ್ಬೋದು, ಸಿಂಗರ್ಸ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಯು ಆರ್ ಹಿಯರ್ ಟು ಕೈಂಡ್ ಆಫ್ ಕ್ರಿಯೇಟ್ ಆರ್ ಗಿವ್ ನಿಮ್ಮ ಅಥೆಂಟಿಕ್ ಎನರ್ಜಿನ ಈ ಭೂಮಿಗೆ, ಟು ಗಿವ್ ಯುವರ್ ಕ್ರಿಯೇಷನ್ ಈ ಭೂಮಿಗೆ. ಆ್ಯಂಡ್ ಯು ವಿಲ್ ಬಿ ಸೋ ಸಕ್ಸಸ್ಫುಲ್ ಆ್ಯಂಡ್ ಯು ವಿಲ್ ಬಿ ಸೋ ವೆಲ್ ರಿಸೀವ್ಡ್. ಜನರು ನೀವು ಏನನ್ನು ಆಫರ್ ಮಾಡ್ತೀರಾ ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ದೇ ವಾಂಟ್ ಇಟ್, ಲೈಕ್ ಇಟ್ ಈಸ್ ವೆರಿ ಯೂನಿಕ್ ಆ್ಯಂಡ್ ಡಿಫ್ರೆಂಟ್, ವೆರಿ ವೆರಿ ಪರ್ಸ್ನಲ್ ನಿಮಗೆ. ಬಟ್ ಅದನ್ನು ನಾವು ಪ್ರೊಡ್ಯೂಸ್ ಮಾಡೋದಕ್ಕೆ ಅಥವಾ ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ವಿ ನೀಡ್ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ and regularity. So we are very very irregular ನಮ್ಮ ಎನರ್ಜಿಗೆ ಬಂದಾಗ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಹೈಲೈಟ್ ಮಾಡ್ತಾ ಇರೋದು. ಕ್ಯಾನ್ ವಿ ಸ್ಟೇ ಲಿಟಲ್ ಬಿಟ್ ಡಿಸಿಪ್ಲಿನ್ಡ್? ಓಕೆ, ಸೊ ನಾವು ವಾರಕ್ಕೆ 3 ದಿನ ವರ್ಕೌಟ್ ಮಾಡ್ತೀವಿ ಅಥವಾ ತಿಂಗಳಿಗೆ 15 ದಿನ ವರ್ಕೌಟ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ನಾಟ್ ಆಲ್ 30 days ವರ್ಕೌಟ್ ಮಾಡ್ತೀವಿ ಅಂತ, ದಟ್ ಈಸ್ ಟೂ ಮಚ್ ನಮ್ಮ ಸೋಲ್ಸ್ಗೆ. ಸೊ ಕ್ಯಾನ್ ವಿ ಅಟ್ ಲೀಸ್ಟ್ ಪ್ರಾಮಿಸ್, ಓಕೆ ತಿಂಗಳಿಗೆ 15 ದಿನ, ಯಾವ್ಯಾವ ದಿನ ಅಂತ ಗೊತ್ತಿಲ್ಲ, ಅಟ್ಲೀಸ್ಟ್ 15 days ಐ ವಿಲ್ ವರ್ಕೌಟ್ ಆ್ಯಂಡ್ 15 days ಇಟ್ ಈಸ್ ಮೂಡ್ ಡಿಪೆಂಡೆಂಟ್. ಲೆಟ್ ಸಿ ಆಗತ್ತಾ ಆಗಲ್ವಾ ಅಂತ ಹೇಳಿ. ನಾವು ತಿಂಗಳಿಗೆ ಅಟ್ಲೀಸ್ಟ್ 2 ಬುಕ್ನ ಓದ್ತೀವಿ, ಆರ್ ಅಟ್ಲೀಸ್ಟ್ 1 ಬುಕ್ನ ಓದ್ತೀನಿ. ಏನು ಓದದೇ ಇರೋದಕ್ಕಿಂತ ಅಟ್ಲೀಸ್ಟ್ 1 ಓದೋದು ಎಷ್ಟೋ ಬೆಟರು. ಸೊ ಹ್ಯಾವಿಂಗ್ ಸಮ್ ಕೈಂಡ್ ಆಫ್ ಅ ಪ್ಲಾನ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಸಕ್ಸಸ್ ಸ್ಟೋರಿನ ಬರೆಯೋದಕ್ಕೆ. ಗ್ರೂಪ್ ನಂಬರ್
ಗ್ರೂಪ್ ನಂಬರ್ 2 ಬಿಕಾಸ್ ಯು ಆರ್ ಸಪೋಸ್ ಟು ಕ್ರಿಯೇಟ್ ಸಮಥಿಂಗ್ ಈ ಭೂಮಿ ಮೇಲೆ. ಬಿಸ್ನೆಸ್ ಅಲ್ಲ ಅಂತ ಅಂದ್ರೂ ನಿಮ್ಮ ರೆಗ್ಯುಲರ್ ಲೈಫಲ್ಲೂ ಯು ಆರ್ ಗೋಯಿಂಗ್ ಟು ಬಿ ಅನ್ ಅಮೇಝಿಂಗ್ ಲೈಕ್ ಮನೆಯಲ್ಲಿ ನೋಡ್ಕೊಳ್ಳೋ ಅಂಥವ್ರು ಇರ್ಬೋದು. ಸೊ ವಿ ಹ್ಯಾವ್ ಅ ಪ್ರಾಬ್ಲಮ್ ಲೈಕ್ ತಿಂಗಳಲ್ಲಿ 2 ದಿನ ಎಂಟೈರ್ ಮನೆ ಎಲ್ಲ ನೂಕ್ ಆ್ಯಂಡ್ ಕಾರ್ನರ್ನ ಕ್ಲೀನ್ ಮಾಡ್ತೀವಿ, ಅದಾದಮೇಲೆ ವಿ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್. ನೆಕ್ಸ್ಟ್ ಇನ್ನೊಂದು ತಿಂಗಳು ಅಥವಾ ನೆಕ್ಸ್ಟ್ 15 ದಿನ ಸೊ ಡಸ್ಟ್ ಕಲೆಕ್ಟ್ ಆಗುತ್ತೆ ಆ್ಯಂಡ್ ದೆನ್ ವಿ ಆರ್ ಕೈಂಡ್ ಆಫ್ ಇಗ್ನೋರಿಂಗ್ ಅದನ್ನು ಆನ್ ಟಾಪ್ ಆಫ್ ಇಟ್. ಬಟ್ ವಿ ವಾಂಟ್ ಟು ಡೂ ಇಟ್, ಬಟ್ ನಾವು ಮೂಡಿಗೆ ಕಾಯ್ತಾ ಇದ್ದೀವಿ, ಯಾವಾಗ ಮೂಡ್ ಬರುತ್ತೆ ಆವಾಗ ಮಾಡ್ತೀವಿ ಅಂತ ಹೇಳಿ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ನಮಗೆ ಆ್ಯಂಡ್ ದಟ್ ಈಸ್ ದ ಬಿಗ್ಗೆಸ್ಟ್ ಅಬ್ಸ್ಟೆಕಲ್. ಸೊ ಓವರ್ಕಮಿಂಗ್ ಈ ಮೂಡ್ ಇಶ್ಯೂಸ್ನ, ಎನರ್ಜಿ ಇಶ್ಯೂಸ್ನ, ಬಿಕಾಸ್ ಐ ಥಿಂಕ್ ಯು ಗೈಸ್ ಆರ್ ವೆರಿ ವೆರಿ ಎಂಪ್ಯಾಥಿಕ್. ಹೊರಗಡೆ ಎನರ್ಜೀಸ್ನ ತುಂಬ ಕ್ಯಾಚ್ ಮಾಡ್ತೀರಾ, ಹೊರಗಡೆ ಜನರ ಎನರ್ಜೀಸ್ನ ತುಂಬ ಕ್ಯಾಚ್ ಮಾಡಿಕೊಂಡು ಅಬ್ಸರ್ವ್ ಮಾಡಿಕೊಂಡು ಯು ಮೈ ಫೀಲ್ ಟಯರ್ಡ್ ಅನ್ನೆಸೆಸರಿಲಿ. ಸೊ ಯು ಹ್ಯಾವ್ ಟು ಪ್ರೊಟೆಕ್ಟ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಎನರ್ಜಿ. ನೀವು ಮಾಡುವಂಥ ಪ್ರಾಜೆಕ್ಟ್ಸ್ನ ಯು ಹ್ಯಾವ್ ಟು ಪ್ರೊಟೆಕ್ಟ್. ನಿಮಗೆ ಬರುವಂಥ ಐಡಿಯಾಸ್ನ, ಥಾಟ್ಸ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು. ಯು ಆರ್ ವೆರಿ ಸ್ಟ್ರಾಂಗ್ ಡ್ರೀಮ್ ವೈಸ್, ವೆರಿ ಸ್ಟ್ರಾಂಗ್ ಸೈಕಿಕ್ ಎನರ್ಜಿ, ವೆರಿ ಸ್ಟ್ರಾಂಗ್ ಸ್ಪಿರಿಚುವಲ್ ಎನರ್ಜಿ, ವಂಡರ್ಫುಲ್, ಫಂಟಾಸ್ಟಿಕ್. ಬಟ್ ಅದನ್ನು ಯಾವ ರೀತಿ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ನಮ್ಮ ದಿನನಿತ್ಯದ ಜೀವನದಲ್ಲಿ, ಯಾವ ರೀತಿ ನಾವು ಟೈಮ್ ಕೊಡ್ತಾ ಇದ್ದೀವಿ ನಮ್ಗೆ ಬೇಕಾಗಿರೋಂಥ ಇಂಟ್ರೆಸ್ಟ್ಗಳಿಗೆ, ಪ್ಯಾಷನ್ಗಳಿಗೆ. ಲೆಟ್ಸ್ ಎ ಸ್ಪಿರಿಚುವಲ್ ಬಿಸ್ನೆಸ್ ಇದೆ ಅಂತ ಅಂದರೆ ನಾವು ಹೀಲಿಂಗನ್ನ ನಾವು ಪ್ರತಿದಿನ ಪ್ರಾಕ್ಟೀಸ್ ಮಾಡಿದಾಗ ನಮ್ಮ ಹೀಲಿಂಗ್ ಎನರ್ಜಿ ಸ್ಟ್ರಾಂಗ್ ಆಗೋದು. ಲೈಕ್ ನಾವು ಏನು ಮಾಡ್ತಿಲ್ಲ, ಸಡನ್ನಾಗಿ ಯಾರಾದರೂ ಬಂದಾಗ ನಾನು ಹೀಲಿಂಗ್ ಮಾಡ್ತೀನಿ ಅವರಿಗೆ ಅನ್ನೋದು ಇಟ್ ವಿಲ್ ನಾಟ್ ಬಿ ವೆರಿ ಎಫೆಕ್ಟಿವ್. ನಮ್ಮ ಜೊತೆ ನಮಗೆ ಕನ್ಸಿಸ್ಟೆನ್ಸ್ ಇದ್ದಾಗ, ನಾವು ಸ್ಟ್ರಾಂಗ್ ಆದಾಗ, ನಾವು ಮಾಡೋ ಕೆಲಸದಲ್ಲಿ ನಾವು ಕಾನ್ಫಿಡೆಂಟ್ ಆದಾಗ ಇಟ್ ಇಸ್ ವೆರಿ ಈಸಿ ನಮಗೆ ಡೆಲಿವರ್ ಮಾಡೋದಕ್ಕೆ. ಸೊ ಅಗೇನ್ ಯು ಆರ್ ವೆರಿ ವೆರಿ ಕ್ರಿಯೇಟಿವ್, ಸ್ಟ್ರಾಂಗ್ ಎಂಪ್ರೆಸ್ ಕೈಂಡ್ ಆಫ್ ಎನರ್ಜಿ ನಿಮ್ಮದು. ಸೊ ಫಾರ್ ಯು ಮೂಡನ್ನ ಹೇಗೆ ಓವರ್ಕಮ್ ಮಾಡೋದು, ಲೈಕ್ ಆ ಮೂಡಿ ಎನರ್ಜಿನ ಹೇಗೆ ಓವರ್ಕಮ್ ಮಾಡೋದು, ಹೇಗೆ ಕನ್ಸಿಸ್ಟೆಂಟ್ ಆಗಿರೋದು, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ನಿಮ್ಮ ಸಕ್ಸಸ್ ಸ್ಟೋರಿನ ಬರೆಯೋದಕ್ಕೆ. ಗ್ರೂಪ್ ನಂಬರ್ 2 ಕೆಲವರು ಪೇಂಟರ್ಸ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಐ ಡೋಂಟ್ ನೋ, ವೆರಿ ಕ್ರಿಯೇಟಿವ್ ಸೋಲ್, ಕ್ರಿಯೇಟಿವ್ ಎನರ್ಜಿಗೆ ಪ್ಲಗ್ ಇನ್ ಆಗಿರುವಂಥ ಸೋಲ್ಸು ನೀವು. ಸೊ ಯು ಕೆನಾಟ್ ಡೂ ನಾರ್ಮಲ್ ಥಿಂಗ್ಸ್. ಸುಮ್ಮನೆ ಏನೋ ಒಂದು ಮಾಡೋದಕ್ಕಾಗೋದಿಲ್ಲ. ಏನಾದರೂ ಮಾಡ್ತಿದ್ದೀವಿ ಅಂದರೆ ವಿ ಗಿವ್ 100%. ನಾವು ಮಾಡ್ತಾ ಇರೋದ್ರಲ್ಲಿ ಏನು ಮಾಡ್ತಿಲ್ಲ ಅಂದರೆ ಅದ್ರ ಕಡೆ ನಾವು ತಿರುಗಿ ಕೂಡ ನೋಡೋದಿಲ್ಲ, ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಆದಾಗ ನೋಡೋಣ. ಸೊ ಅನ್ಫಿನಿಶ್ಡ್ ಪೇಂಟಿಂಗ್ಗಳಿರ್ಬೋದು, ಅನ್ಫಿನಿಶ್ಡ್ ಪ್ರಾಜೆಕ್ಟ್ಗಳಿರ್ಬೋದು, ಬುಕ್ಸ್ಗಳು 2-3 ಅರ್ಧ ಓದಿ ಇಟ್ಟಿರೋದಿರ್ಬೋದು. So we don't kind of we wait for mood. Okay, next mood ಬಂದಾಗ ಆ ಬುಕ್ನ ತಗೊಳ್ತೀನಿ. ಸೊ ಇಟ್ ಈಸ್ ಆಲ್ ಅಂಡರ್ಸ್ಟುಡ್. ಅಟ್ಲೀಸ್ಟ್ ದಿನಕ್ಕೆ 1 ಚಾಪ್ಟರ್ ಓದೋದು. ಸೊ ಮೂಡ್ ಬಂದಾಗ ಲೈಕ್ ಪ್ರಾಬಬ್ಲಿ ಇಡೀ ಬುಕ್ ಓದೋಣ, ಅಟ್ಲೀಸ್ಟ್ 1 ಚಾಪ್ಟರ್ ಓದೋದಕ್ಕೆ ಅಂತ ಒಂದು ಮೂಡ್ ಬೇಕಿಲ್ಲ ಅಲ್ಲ. ಲೈಕ್ ವಿ ಕ್ಯಾನ್ ಸಿಟ್ ಥ್ರೂ 1 ಚಾಪ್ಟರ್, ಪ್ರಾಬಬ್ಲಿ 3 pages, 5 pages. ಸೊ ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್ ನಿಮ್ಮ ಸಕ್ಸಸ್ ಸ್ಟೋರಿನ ಬರೆಯೋದಕ್ಕೆ. ಹ್ಯಾವಿಂಗ್ ಅ ಪ್ರಾಪರ್ ಡಿಸಿಪ್ಲಿನ್ಡ್ life and a proper organization ನಮ್ಮ ಲೈಫಲ್ಲಿ, and then to kind of have a to-do list or so ಇದನ್ನ ಇವತ್ತು ಮಾಡಬೇಕು, ಇದನ್ನ ನಾಳೆ ಮಾಡಿ, having some kind of structure ತುಂಬಾ ಇಂಪಾರ್ಟೆಂಟು ನಿಮ್ಮ ಸಕ್ಸಸ್ ಸ್ಟೋರಿನ ಬರೆಯೋದಕ್ಕೆ. ಓಕೆ, ಸೊ ನಿಮ್ಮ ಎನರ್ಜಿನ ನೀವು ಅರ್ಥ ಮಾಡ್ಕೊಳ್ಳೋದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಸಕ್ಸಸ್ ಸ್ಟೋರಿನ ಬರೀಬೇಕಾದ್ರೆ. ಆ್ಯಂಡ್ ಟ್ರಸ್ಟ್ ಮೀ, ಯು ಆರ್ ಹಿಯರ್ ಟು ರೈಟ್ ಸಮ್ ಕೈಂಡ್ ಆಫ್ ಕ್ರಿಯೇಟಿವ್, ಡಿಫ್ರೆಂಟ್, ಯೂನಿಕ್ ಆಗಿರುವಂಥ ಸ್ಟೋರಿನ. ವಾಟ್ ಎವರ್ ಇಟ್ ಈಸ್, ನಿಮ್ಮ ಪ್ರಕಾರ ಏನಿದು ನಿಮಗೆ ಮಾತ್ರನೇ ಗೊತ್ತಿರೋದು, ಬೇರೆ ಇನ್ಯಾರಿಗೂ ಗೊತ್ತಿಲ್ಲ ನಿಮ್ಮ ಪ್ರಕಾರ ನಿಮ್ಮ ಸಕ್ಸಸ್ ಅಂದರೆ ಏನು ಅಂತ ಹೇಳಿ. ಬಟ್ ಅದರ ಕೀ ಬಂದು ಅಥವಾ ಅದರ ಪಝಲ್ನ ಅನ್ಲಾಕ್ ಮಾಡೋದು ಬಂದು ನಮ್ಮ ಡೈಲಿ ಲೈಫಲ್ಲಿ ಹೈಡ್ ಆಗಿರುವಂಥದ್ದು. ಸೊ ವಿ ಹ್ಯಾವ್ ಟು ಕೈಂಡ್ ಆಫ್ ಮೇಕ್ ಟೈಮ್, ಮೇಕ್ ಸ್ಪೇಸ್ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟಿಗೆ ಅಥವಾ ಪರ್ಟಿಕ್ಯುಲರ್ ಐಡಿಯಾಗೆ. ಆಲ್ ಟೈಡ್ ಅಪ್, ವಿ ಕೈಂಡ್ ಆಫ್ ರೆಸ್ಟ್ರಿಕ್ಟ್ ನಮ್ಮನ್ನು ನಾವು ಎಷ್ಟೊಂದು ಇನ್ಫ್ಲುಯೆನ್ಸಸ್ಗಳಿಂದ. ಓಕೆ, ಇನ್ಫ್ಲುಯೆನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ದಿಸ್ ಇಸ್ ಲೈಕ್ ನಮಗೆ ಐಡಿಯಾ ಇದೆ, ಥಾಟ್ಸ್ ಇದೆ, ನೋಡೋಣ ಅಂತ ಹೇಳಿ ನಮ್ಮನ್ನು ನಾವೇ ರೆಸ್ಟ್ರಿಕ್ಟ್ ಮಾಡ್ಕೊಳ್ಳೋದು. ನಿಜವಾಗ್ಲೂ ಇದು ನಿಜಾನ ಅಂತ ಹೇಳಿ ಕ್ವೆಶನ್ ಮಾಡ್ಕೊಳ್ಳೋವಂಥದ್ದು. ಈ ಐಡಿಯಾ ಚೆನ್ನಾಗಿದೆ ಬಟ್ ಲೆಟ್ ಮೀ ಸಿ ಅದು ಮತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಮತ್ತೆ ಸೈನ್ಗಳಿಗೆ ವೇಟ್ ಮಾಡೋದು. ಈ ಸೈನ್ ಆದರೆ ಇನ್ನೊಂದು ಸೈನು, ಇದು ನಿಜವಾಗ್ಲೂ ಇದ್ರೆ ಇದಕ್ಕೆ ಸೈನ್ ಬೇಕು, ಈ ಸೈನ್ ನಿಜವಾಗ್ಲೂ ನಿಜಾನ, ವಾಟ್ ಈಸ್ ದ ಸೈನ್? ಸೊ ವಿ ಆರ್ ವೇಸ್ಟಿಂಗ್ ಅ ಲಾಟ್ ಆಫ್ ಟೈಮ್ ಥಿಂಕಿಂಗಲ್ಲಿ, ಲೈಕ್ ಕನ್ಫರ್ಮೇಷನ್ಗಳಲ್ಲಿ, ಆ್ಯಕ್ಚುಲಾಗಿ ಆ್ಯಕ್ಷನ್ಸ್ ತೊಗೊಳೋದಕ್ಕಿಂತ. ಸೊ ವಿ ಹ್ಯಾವ್ ಅ ಲಾಟ್ ಆಫ್ ರೆಸ್ಟ್ರಿಕ್ಷನ್ಸ್ ನಮ್ಮ ಮೈಂಡಲ್ಲಿ. ಇದೊಂದು ಪ್ರಾಬ್ಲಮ್ ಸ್ಪಿರಿಚುಯಾಲಿಟಿನಲ್ಲಿರೋರು ಅಥವಾ ಸ್ಪಿರಿಚುವಲಿ ತುಂಬಾ ಅಲೈನ್ ಆಗಿರೋರಿಗೆ. ದೇ ಕೈಂಡ್ ಆಫ್ ವೇಟ್ ಆ್ಯಂಡ್ ಪ್ರಾಸೆಸ್ ಅ ಲಾಟ್ ಆ್ಯಕ್ಚುಲಾಗಿ ಆ್ಯಕ್ಷನ್ಸ್ ತೊಗೊಳ್ಳೋದು. ಯಾಕೆಂದರೆ ಸ್ಪಿರಿಚುವಲ್ ವರ್ಲ್ಡ್ಗೆ ತುಂಬ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗಿರೋದ್ರಿಂದ ನಾವು ಅರ್ಥ್ಲಿ ವರ್ಲ್ಡಲ್ಲಿ ಸ್ವಲ್ಪ ಡಿಸ್ಕನೆಕ್ಟ್ ಆಗಿರ್ತೀವಿ. ಸೊ
ಅರ್ತ್ಲಿ ವರ್ಲ್ಡನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ, ಅಥವಾ ಇಲ್ಲಿ ನಮ್ಮನ್ನು ನಾವು ರೂಟ್ ಮಾಡೋದು ಸ್ವಲ್ಪ ಕಷ್ಟ ಆಗಿರ್ಬೋದು. ಬಿಕಾಸ್ ಇಟ್ ಈಸ್ ಆಲ್ ನೈಸ್ ಆ್ಯಂಡ್ ಫ್ಲೋಯಿಂಗ್ ಎನರ್ಜಿ, ಸ್ಪಿರಿಚುವಲ್ ಎನರ್ಜಿನಲ್ಲಿದ್ದಾಗ, ಅಥವಾ ನೀವು ಮೆಡಿಟೇಟ್ ಮಾಡಬೇಕಾದ್ರೆ, ಅಥವಾ ಹಿಪ್ನೋಥೆರಪಿನಲ್ಲಿ ಕೂತಿದ್ದಾಗ, ಸೊ ಇಟ್ ಈಸ್ ಆಲ್ ಸ್ಲೋ ಆ್ಯಂಡ್ ಈಸಿ ಆ್ಯಂಡ್ ಲೈಕ್ ಅದರ್ ವರ್ಲ್ಡ್ಲಿ. ಬಟ್ ದಟ್ ಈಸ್ ನಾಟ್ ದ ರಿಯಾಲಿಟಿ ಅಲ್ಲ. ನಾವು ಭೂಮಿ ಮೇಲೆ ಬಂದಿದ್ದೀವಿ, ಇಲ್ಲಿ ಭೂಮಿ ಮೇಲೆ ಇದ್ದೀವಿ, ಈ ಪರ್ಟಿಕ್ಯುಲರ್ ಲೊಕ್ಯಾಲಿಟಿನಲ್ಲಿದ್ದೀವಿ, ಈ ಮನೆಯಲ್ಲಿದ್ದೀವಿ, ಇವ್ರ ಹಸ್ಬೆಂಡು, ಇವ್ರ ವೈಫು, ಇವ್ರ ಈ ಕೆಲಸದಲ್ಲಿದ್ದೀವಿ. ಸೊ ವಿ ನೀಡ್ ಟು ಗ್ರೌಂಡ್ ನಮ್ಮನ್ನು ನಾವು ರಿಯಾಲಿಟಿಗೂ ಕೂಡ. ಸೊ ವಿ ಕೈಂಡ್ ಆಫ್ ವೇಸ್ಟ್ ಟೈಮ್ ಲೈಕ್ ಥಿಂಕಿಂಗ್, ಪ್ಲಾನಿಂಗ್, ಆರ್ಗನೈಸಿಂಗ್, ಅಥವಾ ವಿ ಆರ್ ಕೈಂಡ್ ಆಫ್ ಜಸ್ಟ್ ಅಸ್ಯೂಮಿಂಗ್ ನಮ್ಮ ಮೈಂಡಲ್ಲಿ, ಓಕೆ ಇದನ್ನು ಮಾಡಿದಾಗ ಇದು ಮಾಡಿದ್ರೆ ಇದೇನಾಗುತ್ತೆ, ಇದು ಮಾಡಿದ್ರೆ ಅದೇನಾಗುತ್ತೆ. ಸೊ ಈ ಕ್ಯಾಲ್ಕುಲೇಟಿವ್ ಎನರ್ಜಿನಲ್ಲಿ ವಿ ಹ್ಯಾವ್ ಹಾಸ್ಟಿಲಿಟಿ ಆಲ್ಸೋ. ಸೊ ವಿ ಆರ್ ಕೈಂಡ್ ಆಫ್ ಪ್ಲಾನಿಂಗ್ ಸ್ಟೇಜಲ್ಲೇ ತುಂಬ ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ. ಅಂದರೆ ಆ ಐಡಿಯಾ ಬಂತು, ಐಡಿಯಾಗೂ ಎಕ್ಸಿಕ್ಯೂಷನ್ಗೂ ಮಧ್ಯ ಇರೋ ಟೈಮಲ್ಲಿ ತುಂಬಾ ಟೈಮ್ ವೇಸ್ಟ್ ಆಗೋದ್ರ ಬಗ್ಗೆ ಹೇಳ್ತಾ ಇರೋದು. ಸೊ ವಿ ಹ್ಯಾವ್ ಟು ಕೈಂಡ್ ಆಫ್ ಓವರ್ಕಮ್. ವಿ ಹ್ಯಾವ್ 33. ವಿ ಆರ್ ಡೆಫಿನೆಟ್ಲಿ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ನಾವಿರೋದು ಟು ಓವರ್ಕಮ್ ಆರ್ ಅನ್ಲಾಕ್ ನಮ್ಮ ಹಾರ್ಟ್ ಡಿಸೈರ್ಸ್ನ, ಅಥವಾ ನಾವು ಏನನ್ನ ಕ್ರಿಯೇಟ್ ಮಾಡೋಕ್ಕೆ ಬಂದಿದ್ದೀವಿ ಭೂಮಿ ಮೇಲೆ. ಸೊ ಅದನ್ನು ಅನ್ಲಾಕ್ ಮಾಡೋದಕ್ಕೆ ಬಂದಿರೋದು, ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ಬಂದಿರೋದು. ಬಟ್ ವಿ ಕೈಂಡ್ ಆಫ್ ಟೇಕ್ ಅ ಲಾಟ್ ಆಫ್ ಟೈಮ್ ಬರೀ ಆಲೋಚನೆ ಮಾಡೋದ್ರಲ್ಲೇನೆ. ಐಡಿಯಾ ಬಂತು, ನಿಜನಾ, ನಿಜವಾಗ್ಲೂ ಐಡಿಯಾ ಬಂತಾ, ನಿಜವಾಗ್ಲೂ ಇದು ಡೌನ್ಲೋಡಾ, ನಿಜವಾಗ್ಲೂ ಇದು ಅಲೈನ್ ಆಗಿದೆಯಾ ನನ್ನ ಪಾತ್ಗೆ, ಇದನ್ನು ಮಾಡೋದಾ, ಇದನ್ನು ಬೇಡವಾ, ಇದನ್ನು ಮಾಡಿದಾಗ ಏನಾಗುತ್ತೆ, ಮಾಡಲಿಲ್ಲ ಅಂದರೆ ಏನಾಗುತ್ತೆ. ಸೊ ವಿ ಆರ್ ಕೈಂಡ್ ಆಫ್ ಇನ್ ದಟ್ ಸ್ಟೇಜ್, ಇನಿಷಿಯಲ್ ಸ್ಟೇಜಲ್ಲೇ. ಅದರಿಂದ ಮುಂದಕ್ಕೆ ನಾವು ಹೋಗ್ತಿಲ್ಲ, ಅಥವಾ ಹೋದ್ರೂ ವಿ ಆರ್ ನಾಟ್ ಸ್ಟ್ರಾಂಗ್ ಆ್ಯಂಡ್ ಕನ್ಸಿಸ್ಟೆಂಟ್ ಆ ದಾರಿನಲ್ಲಿ. So that has to change. And also we have Archangel Metatron, very 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 spiritual group ಇದು. ಓಕೆ, ಸೊ ನಾವು ಮನ್ಸಿಟ್ರೆ, ಅಂದರೆ ಈ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಂಡಿರೋರು ನಿಜವಾಗ್ಲೂ ಮನ್ಸಿಟ್ಟು ಇದನ್ನು ಮಾಡಲೇಬೇಕು ಅಂತ ಹೇಳಿ ನಮಗೆ ನಾವು ಪ್ರಾಮಿಸ್ ಮಾಡಿಕೊಂಡು, ನಮಗೆ ನಾವು ಕಮಿಟ್ಮೆಂಟನ್ನು ಕೊಟ್ಕೊಂಡು ನಾವು ಮುಂದೆ ಹೋದರೆ, ಯು ಕ್ಯಾನ್ ಕ್ರಿಯೇಟ್ ಸೋ ಮೆನಿ ಮ್ಯಾಜಿಕ್ ಆ್ಯಂಡ್ ಸೋ ಮೆನಿ ವಂಡರ್ ಆ್ಯಂಡ್ ಸೋ ಮೆನಿ ಆಪರ್ಚುನಿಟೀಸ್. ಸೊ ನಾವು ಒಂದು ಸ್ಟೆಪ್ ತೊಗೊಂಡಾಗ್ಲೇ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗೋದು. ವಿ ಹ್ಯಾವ್ ವುಮೆನ್ ಹೋಲ್ಡಿಂಗ್ ಅ ಕಾಯಿನ್. ವಿ ಹ್ಯಾವ್ ಸೋ ಮಚ್ ಆಫ್ ಮನಿ, ವೆಲ್ತ್, ಅಬಂಡೆನ್ಸ್, ಪ್ರಾಸ್ಪ್ಯಾರಿಟಿ ಹಿಡನ್ ನಮ್ಮ ಡೈಲಿ ಆಕ್ಟಿವಿಟೀಸ್ ಅಲ್ಲಿ. ಅಂದರೆ ನಾವು ಎಷ್ಟರ ಮಟ್ಟಿಗೆ ನಾವು ಪ್ರೊಡಕ್ಟಿವ್ ಆಗಿ ನಮ್ಮ ಪ್ಲಾನ್ ಡೈರೆಕ್ಷನಲ್ಲಿ ಅಥವಾ ನಮ್ಮ ಐಡಿಯಾ ಡೈರೆಕ್ಷನಲ್ಲಿ ನಾವು ಹೋಗ್ತಾ ಇದ್ದೀವಿ. ಸೊ ದಟ್ ಈಸ್ ವೇರ್ ನಮಗೆ ಎಷ್ಟೊಂದು ಸಕ್ಸಸ್ ಬಂದು ಹೈಡ್ ಆಗಿರೋ ಅಂಥದ್ದು. ಸೊ ಐ ಟೋಟ್ಲಿ ಅಂಡರ್ಸ್ಟ್ಯಾಂಡ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಗ್ರೂಪ್ ನಂಬರ್ 2, ಬಿಕಾಸ್ ಐ ಫೇಸ್ ದಿಸ್ ಪ್ರಾಬ್ಲಮ್ ಆಲ್ಸೋ. ಆ್ಯಂಡ್ ಆಲ್ಸೋ ದರ್ ಇಸ್ ಲಾಟ್ ಆಫ್ ರೆಸಿಸ್ಟೆನ್ಸ್. ಈ ಕಾರ್ಡ್ ಬಂದು ದಿಸ್ ಇಸ್ ದ ಕಾರ್ಡ್ ಆಫ್ ರೆಸಿಸ್ಟೆನ್ಸ್. ಬಿಕಾಸ್ ವಿ ಆರ್ ಸೋ ಕ್ಲೋಸ್ಲಿ ಕನೆಕ್ಟೆಡ್ ಆ ಕಲೆಕ್ಟಿವ್ ಎನರ್ಜಿಗೆ. ಸೊ ಆ ಕಲೆಕ್ಟಿವ್ ಎನರ್ಜಿನಲ್ಲಿ ರೆಸಿಸ್ಟೆನ್ಸ್ ಇದ್ದಾಗ, ನೆಗೆಟಿವಿಟಿ ಇದ್ದಾಗ ಡೈರೆಕ್ಟಾಗಿ ನಮಗೂ ಇಂಪ್ಯಾಕ್ಟ್ ಆಗುತ್ತೆ. ಬಿಕಾಸ್ ವಿ ಆರ್ ಸೋ ಅಲೈನ್ಡ್ ಸ್ಪಿರಿಚುವಲ್ ಎನರ್ಜಿಗೆ, ಅಥವಾ ಕಲೆಕ್ಟಿವ್ ಎನರ್ಜಿಗೆ, ಕಲೆಕ್ಟಿವ್ ಥಾಟ್ ಫಾರ್ಮ್ಸ್ಗೆ. ಸೊ ಇಟ್ ಸ್ವಲ್ಪ ನಮಗೆ ಎಫೆಕ್ಟ್ ಆದಾಗ ಅದು ಲೈಕ್ ಇಟ್ ಬಿಕಮ್ಸ್ ಆಂಪ್ಲಿಫೈಡ್ ಇಂಟು 100. ಆ ಝೂಮ್ ಆಗಿ ಎನರ್ಜಿ ನಮಗೆ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದಾಗ ವಿ ಕೈಂಡ್ ಆಫ್ ಬಿಕಮ್ ವೆರಿ ಲೋ ಆ್ಯಂಡ್ ಟಯರ್ಡ್ ಆ್ಯಂಡ್ ಹಾಸ್ಟೈಲ್, ಅಥವಾ ಈ ರೆಸಿಸ್ಟೆನ್ಸ್ ಎನರ್ಜಿಗೆ ಹೊರಟೋಗ್ತೀವಿ. ಸೊ ಅದನ್ನು ನಾವು ಓವರ್ಕಮ್ ಮಾಡಬೇಕಾಗಿರೋದು ಈ ಲೈಫ್ ಟೈಮಲ್ಲಿ. ಹೇಗೆ ನಾವು ಹೊರಗಡೆ ಎನರ್ಜೀಸಿಂದ ಇನ್ಫ್ಲೂಯೆನ್ಸ್ ಆಗ್ದಿರಾ, ಬೇರೆಯವ್ರ ಎನರ್ಜಿಯಿಂದ ಇನ್ಫ್ಲೂಯೆನ್ಸ್ ಆಗ್ದಿರಾ, ನಮ್ಮ ಪವರಲ್ಲಿ, ನಮ್ಮ ಎನರ್ಜಿನಲ್ಲಿ ನಾವು ಹೇಗೆ ನಿಂತ್ಕೊಳ್ಳೋದು. ಈಗ ನಮ್ಮ ಫ್ರೆಂಡ್ ಅಳ್ತಿದ್ದಾರೆ ಅಂತ ಅಂದರೆ ಅವ್ರು ಅಳ್ತಾ ಇರೋದು ನನಗೂ ಅವ್ರಿಗೂ ಮಧ್ಯ ದೇರ್ ಈಸ್ ಕೈಂಡ್ ಆಫ್ ಗ್ಯಾಪ್. ಅವ್ರ ಅಳು ನನ್ನ ಅಳು ಅಲ್ಲ ಅಂತ ಹೇಳಿ ತಿಳ್ಕೊಳ್ಳೋದು. ಬಿಕಾಸ್ ನಿಮಗೇನಾಗುತ್ತೆ ಗ್ರೂಪ್ ನಂಬರ್ 2, ಅವ್ರ ಕಣ್ಣೀರು ನಿಮ್ಮ ಕಣ್ಣೀರು ಅನ್ನೋ ಥರ ಅಷ್ಟೊಂದು ಇನ್ವಾಲ್ವ್ ಆಗೋದಾಗ ಯು ಫೀಲ್ ಆಬ್ಸಲ್ಯೂಟ್ಲಿ ಲೋ. ಅದು ಒಬ್ಬರು ಎನರ್ಜಿ ಇನ್ಫ್ಲೂಯೆನ್ಸ್. ಇಮ್ಯಾಜಿನ್ ಕಲೆಕ್ಟಿವ್ ಆಗಿ ಆ ನೋವನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ, ಕಲೆಕ್ಟಿವ್ ಪೇನನ್ನು ಎಕ್ಸ್ಪೀರಿಯನ್ಸಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಯು ಲೂಸ್ ನಿಮ್ಮ ಮೋಟಿವೇಶನನ್ನು. ಸೊ ದಟ್ ಈಸ್ ಸಮಥಿಂಗ್ ನೀವು ಈ ಲೈಫ್ ಟೈಮಲ್ಲಿ ತಿಳ್ಕೊಂಡು ಕಲ್ತ್ಕೊಂಡು ಲೈಕ್ ನಿಮ್ಮನ್ನು ನೀವು ಸ್ಪೇಸ್ ಮಾಡ್ಕೊಳ್ಳೋದು ಟು ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರಿಯಲೈಸ್ ಹೊರಗಡೆಯಿಂದ ಹೇಗೆ ಇನ್ಫ್ಲೂಯೆನ್ಸ್ ಆಗ್ದಿರಾ ನನ್ನ ದಾರಿನಲ್ಲಿ ನಾನು ಹೇಗೆ ಸ್ಟ್ರಾಂಗ್ ಆಗಿರೋದು ಅಂತ ತಿಳ್ಕೊಂಡಾಗ ಯುವರ್ ಸಕ್ಸಸ್ ಬಿಕಮ್ಸ್ ಮಚ್ ಮೋರ್ ಈಸಿಯರ್. ಸೊ ವಿ ನೀಡ್ ಅ ಲಾಟ್ ಆಫ್ ಫೋಕಸ್ಡ್ ವರ್ಕ್. ನಮಗೆ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ವಿ ನೀಡ್ ಅ ಲಾಟ್ ಆಫ್ ಫೋಕಸ್ ಆ್ಯಂಡ್ ಡಿಸಿಪ್ಲಿನ್ ಆ್ಯಂಡ್ ಲೈಕ್ ಆ್ಯಕ್ಚುಲಿ ಆ್ಯಕ್ಷನ್ಸ್ ತೊಗೊಳ್ಳೋದು, ಬರೀ ಯೋಚನೆ ಮಾಡಿಕೊಂಡೇ ಇರ್ದಿರಾ. ಪ್ಲಾನ್ ಇಸ್ ಫಂಟಾಸ್ಟಿಕ್, ಬಟ್ ಬರೀ ಪ್ಲಾನಿಂಗ್ ಸ್ಟೇಜಲ್ಲೇ ಇದ್ದರೆ ವೆನ್ ವಿಲ್ ಬಿ ಟೇಕ್ ಆ್ಯಕ್ಷನ್ ಸ್ಟೇಜಿಗೆ ಯಾವಾಗ ನಾವು ಮೂವ್ ಆಗೋದು. ಸೊ ದಟ್ ಈಸ್ ದ ಕ್ವೆಶನ್. ಆ್ಯಕ್ಷನ್ ತೊಗೊಂಡ್ಮೇಲೆ ಆ್ಯಕ್ಷನ್
ಪ್ರತಿದಿನ ತಗೊಳ್ಬೇಕಾಗತ್ತೆ, ಬೋರ್ ಆಗಲಿ ಲೈಕ್ ಏನಾದ್ರೂ ವಿ ಹ್ಯಾವ್ ಟು ರಿಪಿಟೇಟಿವ್ಲಿ ಟೇಕ್ ಆ್ಯಕ್ಷನ್. ನಾನು ಒಂದಿನ ವಿಡಿಯೋ ಮಾಡಿ ಆಯಿತು ಯೂಟ್ಯೂಬ್ ಪಿನ್ ನೋಡ್ಕೊಳ್ಳುತ್ತೆ ಅನ್ನೋದಕ್ಕಾಗೋದಿಲ್ಲ. ರಿಪಿಟೇಟಿವ್ ಆಗಿ ವಿ ಹ್ಯಾವ್ ಅರೌಂಡ್ 400+ ವಿಡಿಯೋ ಈ ಚಾನಲಲ್ಲಿ. ಸೊ ರಿಪಿಟೇಟಿವ್ ಆಗಿ ನಾವು ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂತಂದರೆ ದಟ್ ಈಸ್ ಅ ರಿಪಿಟೇಟಿವ್ ಪ್ರಾಸೆಸ್. ನಾನು ಇದನ್ನ ಇಟ್ಕೊಂಡು ನಾನು ಇದನ್ನೆಲ್ಲ ಡೆಕೋರೇಟ್ ಮಾಡಿಕೊಂಡು ಕಾರ್ಡ್ ಪುಲ್ ಮಾಡೋದು, ಮಾತಾಡೋದು, ಇಟ್ ಈಸ್ ಅ ರಿಪಿಟೇಟಿವ್ ಪ್ರಾಸೆಸ್. ಇಟ್ ಕ್ಯಾನ್ ಬಿ ಹೊರಗಡೆ ಜನರಿಗೆ ಇಟ್ ಲುಕ್ಸ್ ಬೋರಿಂಗ್, ಬಟ್ ನಮಗೆ ಇಫ್ ವಿ ಆರ್ ಸೋ ಡೀಪ್ಲಿ ಇನ್ವೆಸ್ಟೆಡ್, ಐ ಲವ್ ಟಾಕಿಂಗ್, ಐ ಲವ್ ಶೇರಿಂಗ್ ಮೆಸೇಜಸ್. ಸೊ ನಮ್ಮೆಲ್ಲ ಪ್ಯಾಷನನ್ನು ನಾವು ಉಳಿಸ್ಕೊಂಡಾಗ, ನಾವು ರಿಪಿಟೇಟಿವ್ ಆಗಿ ನಮ್ಮ ವಿಷನ್ ಮೇಲೆ, ನಮ್ಮ ಐಡಿಯಾ ಮೇಲೆ ನಾವು ಫೋಕಸ್ಡ್ ಆಗಿ ಇದ್ದಾಗ ಸಕ್ಸಸ್ ಈಸ್ ಇನ್ಎವಿಟಬಲ್. ಅಂದರೆ ಈ ಯಾರೂ ಆ ಸಕ್ಸಸ್ಸನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಬಟ್ ಇಟ್ ಈಸ್ ಅಬೌಟ್ ನಾವು ಹೇಗೆ ನಮ್ಮ ದಾರಿನಲ್ಲಿ ಹೊರಗಡೆಯಿಂದ ಇನ್ಫ್ಲೂಯೆನ್ಸ್ ಆಗದಿರ, ಈ ಕುದುರೆಗೆ ಇದು ಕಟ್ಟಿರ್ತಾರಲ್ಲ ಆ ಕಡೆ ಈ ಕಡೆ ನೋಡ್ದಿರಲಿ ಅಂತ ಹೇಳಿ. ಸೊ ಆ ರೀತಿ ನಾವು ಒಂದು ಐಡಿಯಾ ಬಂದ ಮೇಲೆ ಆ ಡೈರೆಕ್ಷನಲ್ಲಿ ಹಿಂದೆ ನೋಡ್ದಿರಾ, ಆ ಕಡೆ ಈ ಕಡೆ ಡೈವರ್ಟ್ ಆಗ್ದಿರಾ, ಬೇರೆಯವ್ರ ಎನರ್ಜಿನ ನಾವು ಅಬ್ಸಾರ್ವ್ ಮಾಡ್ಕೊಳ್ದಿರಾ, ಹೇಗೆ ನಾವು ನಮ್ಮ ಗೋಲ್ ಮೇಲೆ ನಾವು ಫೋಕಸ್ ಮಾಡಿಕೊಂಡು, ನಮ್ಮ ಐಡಿಯಾ ಮೇಲೆ ನಾವು ಫೋಕಸ್ ಮಾಡಿಕೊಂಡು ಆ ಒಂದೇ ಡೈರೆಕ್ಷನಲ್ಲಿ ಕನ್ಸಿಸ್ಟೆಂಟ್ ಆಗಿ ನಡೆಯೋದು, ದಟ್ ಈಸ್ ವೇರ್ ನಮ್ಮ ಸಕ್ಸಸ್ ಬಂದು ಹೈಡ್ ಆಗಿರೋದು, ಅಥವಾ ದಟ್ ಈಸ್ ವೇರ್ ನಮ್ಮ ಸಕ್ಸಸ್ ಸ್ಟೋರಿ ಇರೋದು. ಗ್ರೂಪ್ ನಂಬರ್ 2, we have 10 of cups, we have 10 of pentacles. This is emotional satisfaction, this is physical satisfaction, this is monetary andre money related satisfaction. So everything is there. Group number 2, like nimma success bandu it is like 360 degree, like family life alli, duddin vicharadalli, health in vicharadalli, ella angle allೂ we can be successful yavaga ನಾವು ನಮ್ಮ ಮೂಡ್ ಮೇಲೆ ಡಿಪೆಂಡ್ ಆಗ್ದಿರಾ. ಈಗ ಎಕ್ಸರ್ಸೈಸ್ ಮಾಡ್ಬೇಕಂದ್ರೆ ಎಕ್ಸರ್ಸೈಸ್ ಮಾಡಬೇಕು, ಮೂಡ್ ಇದೆಯೋ ಇಲ್ವೋ ಐ ಡೋಂಟ್ ನೋ, ಬಟ್ ದಟ್ ಈಸ್ ಗುಡ್ ನನ್ನ ಹೆಲ್ತ್ಗೆ. ಸೊ ಹಾಗಾಗಿ ನಾನು ಮಾಡಲೇಬೇಕು. ಟೀ ಕುಡಿಯೋದು ನನಗೆ ನನ್ನ ಬಾಡಿಗೆ ಸರಿ ಇಲ್ಲ, ಹರ್ಬಲ್ ಟೀ ಕುಡಿಬೇಕು. ನನ್ನ ರುಚಿಗೆ ನಾವು ಬೆಳೆದಿರ ನಮ್ಮ ಹೆಲ್ತ್ಗೆ ಏನು ಇಂಪಾರ್ಟೆಂಟ್ ಅಂತ ನೋಡೋದು, ಇಟ್ ಈಸ್ ಲೈಕ್ ಅ ವೆರಿ ಸ್ಟ್ರಾಂಗ್ ಕಮಿಟ್ಮೆಂಟ್ ಅದು. ಸೊ ದಿಟ್ ಈಸ್ ಅಬೌಟ್ ಕಮಿಟ್ಮೆಂಟ್. ಗ್ರೂಪ್ ನಂಬರ್ 2, ಇಫ್ ವಿ ಆರ್ ಕಮಿಟೆಡ್ ಆ್ಯಂಡ್ ಪ್ಯಾಷನೇಟ್ ನಾವು ಮಾಡೋ ಕೆಲಸದಲ್ಲಿ, ಯು ಕ್ಯಾನ್ ರೀಚ್ ದಿ ಪೀಕ್ ಆಫ್ ದ ಪೀಕ್ ಸಕ್ಸಸ್. ನಿಮ್ಮ ಕೆಲಸದಲ್ಲಿ, ನಿಮ್ಮ ಹೆಲ್ತಲ್ಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ಇನ್ ವಿಚ್ ಎವರ್ ಏರಿಯಾ, ಬಿಕಾಸ್ ಇಟ್ ಈಸ್ 100% ಪಾಸಿಬಲ್ ನೀವು ಅನ್ಕೊಂಡಿರೋದನ್ನ ಆ ಒಂದು ಮಟ್ಟಕ್ಕೆ ರೀಚ್ ಆಗೋದು. ಬಟ್ ಅಂಡರ್ಲೈಂಗ್ ಎನರ್ಜಿ ಬಂದು ಹ್ಯಾಂಗ್ಡ್ ಮ್ಯಾನ್ ಇರೋದ್ರಿಂದ ದಿಸ್ ಇಸ್ ವೇಟಿಂಗ್, ದಿಸ್ ಇಸ್ ನಾನ್ ಆಕ್ಷನ್ ತಗೊಳ್ದೇ ಇರೋದು, ಯೋಚಿಸ್ತಾ ಇರೋದು. ಸೊ ಯಾ, ವಿ ಹ್ಯಾವ್ ಟು ಕೈಂಡ್ ಆಫ್ ಟೇಕ್ ಆಕ್ಷನ್. ಯೋಚಿಸೋದು ಇಟ್ ಇಸ್ ಪಾರ್ಟ್ ಆಫ್ ಎನಿ ಪ್ರಾಜೆಕ್ಟ್. ಯೋಚಿಸೋದು, ಪ್ಲಾನ್ ಮಾಡೋದು, ಇಟ್ ಈಸ್ ಆಲ್ ಪಾರ್ಟ್ ಆಫ್ ದ ಪ್ರಾಜೆಕ್ಟ್, ಬಟ್ there is always action ತಗೊಳ್ಳೋದು, there is another step ಅಲ್ಲ. ಸೊ that is what ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಗೆ ಹೇಳ್ತಾ ಇರೋದು. ಬಟ್ ಗ್ರೂಪ್ ನಂಬರ್ 2, you are destined for greatness, okay? You are destined for highest level of abundance and soul satisfaction ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ. ಸುಮ್ಮನೆ ಸ್ವಲ್ಪನೂ ಅಲ್ಲ, ಇಟ್ ಈಸ್ ಲೈಕ್ ಹೈಯೆಸ್ಟ್ ಫಾರ್ಮ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಈ ಲೈಫ್ ಟೈಮಲ್ಲಿ ಪಾಸಿಬಲ್ ಇರೋದು ನಿಮಗೆ. ವೆನ್ ಇಟ್ ಕಮ್ಸ್ ಟು ವಾಟ್ ಎವರ್ ಸಕ್ಸಸ್ ಮೀನ್ಸ್ ಟು ಯು, ನಿಮ್ಮ ಪ್ರಕಾರ ವಾಟ್ ಎವರ್ ಇಸ್ ಯುವರ್ ಡೆಫಿನೇಷನ್ ಆಫ್ ಸಕ್ಸಸ್, ಇಟ್ ಈಸ್ ಟೋಟಲಿ ಪಾಸಿಬಲ್ ಆ್ಯಂಡ್ ಮೋರ್. ಓಕೆ, ಬರೀ ನೀವು ಅನ್ಕೊಂಡಿರೋ ಅಷ್ಟೇ ಅಲ್ಲ, ಅದಕ್ಕೆ ಡಬಲ್, ಟ್ರಿಪಲ್, 10 ಟೈಮ್ಸ್ ಜಾಸ್ತಿ ಪಾಸಿಬಿಲಿಟಿ ಇದೆ. ಬಟ್ ವಿ ನೀಡ್ ಫೋಕಸ್, ಕನ್ಸಿಸ್ಟೆನ್ಸಿ, ಕಮಿಟ್ಮೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಹೇಗೆ ಓವರ್ಕಮ್ ಮಾಡೋದು, ಅದ್ರ ಮೇಲೆ ನಮ್ಮ ಸಕ್ಸಸ್ ಸ್ಟೋರಿ ಡಿಪೆಂಡ್ ಆಗಿರೋವಂಥದ್ದು. ಸೊ ಗ್ರೂಪ್ ನಂಬರ್ 2, ಅದು ನಿಮ್ಮ ಇವತ್ತಿನ ರೀಡಿಂಗು ಹೋಪ್ಫುಲಿ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಐ ಆಮ್ ಡೆಸ್ಟಿನ್ಡ್ ಫಾರ್ ಗ್ರೇಟ್ನೆಸ್ ಅಂತ ಹೇಳಿ. ದಟ್ ಈಸ್ ವಾಟ್ ಯು ಆರ್ ಸಪೋಸ್ ಟು ಬಿ ಡೂಯಿಂಗ್. ನಿಮ್ಮ ಸಕ್ಸಸ್ ಬಂದು ಇಟ್ ಈಸ್ ಲೈಕ್ ಡಬಲ್, ಟ್ರಿಪಲ್ ದ್ಯಾನ್ ನೀವೇನು ಇಮ್ಯಾಜಿನ್ ಮಾಡ್ತಾ ಇದ್ದೀರಾ ಇವತ್ತು. ರೈಟ್, ಸೊ ಹೋಪ್ಫುಲಿ ನೀವು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀರಿ. ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ತದೆ ಜಾಸ್ತಿ ಮಾಡಿ ಖುಷಿಯಾಗಿರಿ. ಗ್ರೂಪ್ ನಂಬರ್ 2, ಲವ್ ಯು ಆಲ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಸಕ್ಸಸ್ ಇಸ್ ಯೋರ್, ಸಕ್ಸಸ್ ಇಸ್ ಮೈನ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.